ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನೋಡಿ, ನಾನು ಆಲ್ರೆಡಿ ಡಿಫ್ರೆನ್ಸಿಯೇಷನ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ 22+ ಮಾರ್ಕ್ಸ್ ಬರುತ್ತೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅದು 90 ಮಿನಿಟ್ಸ್ ಇದೆ. ಅದನ್ನ ಯಾರು ಸಿನ್ಸಿಯರಾಗಿ ಫಾಲೋ ಮಾಡ್ತೀರಾ, ಇವತ್ತು ನಾಳೆ ಒಂದು ದಿವಸದಲ್ಲೇ ಪ್ರಿಪೇರ್ ಆಗ್ಬೋದು. ಡೆಫಿನೆಟಾಗಿ 22 ಬರುತ್ತೆ. ಇವಾಗ ನಾನು ಮಾಡ್ತಿರೋ ವಿಡಿಯೋ ಯಾವುದು ಅಂದರೆ ಪ್ರಾಬಬಿಲಿಟಿ. ಸರಿನಾ? ಈ ಪ್ರಾಬಬಿಲಿಟಿನಲ್ಲಿ ನಮಗೆ ಹೆಚ್ಚು ಕಡಿಮೆ ಈ ವರ್ಷ 16 ಮಾರ್ಕ್ಸ್ ಇದೆ. ಈ ಇಯರ್ ಈ 16 ಮಾರ್ಕ್ಸ್ ಅಲ್ಲಿ ನಾವು ಅಟ್ಲೀಸ್ಟ್ 13 ಮಾರ್ಕ್ಸ್ ಆದ್ರೂ ಸ್ಕೋರ್ ಮಾಡಬೇಕು. ತುಂಬಾ ಸಿಂಪಲ್ ಟಾಪಿಕ್ ಇದು, ಸರಿನಾ? ಇದರಲ್ಲಿ ನಾನು 3 ಮಾರ್ಕ್ಸ್ ಮಾತ್ರ ಹೇಳ್ಕೊಡಲ್ಲ. ಬೇಸ್ ಥಿಯರಮ್ ಆಯ್ತಾ, ಬೇಸ್ ಥಿಯರಮ್ ಬಿಟ್ಟು ಮಿಕ್ಕಿದೆಲ್ಲ ಹೇಳ್ಕೊಡ್ತೀನಿ. ಅಂದ್ರೆ 5 ಮಾರ್ಕ್ಸ್, 1 ಮಾರ್ಕ್, 2 ಮಾರ್ಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಇದು ಕೂಡ ಅರೌಂಡ್ ನಮಗೆ 50 ಮಿನಿಟ್ಸ್ ಟು 60 ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ, ಸರಿನಾ? ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಟ್ರಿಕ್ಸ್ ಮೆಥಡ್, ಅದಾದ್ಮೇಲೆ ಮ್ಯಾಟ್ರಿಸಸ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್, ಅದಾದ್ಮೇಲೆ EOD 5 ಮಾರ್ಕ್ಸ್ ಕ್ವಶನ್. ಈ 3 ಚಾಪ್ಟರ್ಸ್ ಇಂದ 5 ಮಾರ್ಕ್ಸ್ ಕ್ವಶನ್ಸ್ ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಗೆ 15 ಮಾರ್ಕ್ಸ್ ಆಗುತ್ತೆ, ಆಯ್ತಾ? ಸೊ 15 ಪ್ಲಸ್ 13 ಪ್ಲಸ್ 22 ಪ್ಲಸ್ LPP ಒಂದು 7 ಮಾರ್ಕ್ಸ್ ಪ್ಲಸ್ 4 ಮಾರ್ಕ್ಸ್ ಪಾರ್ಟಿ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸೊ ಅಲ್ಲಿಗೆ ಎಷ್ಟಾಗುತ್ತೆ ಚೆಕ್ ಮಾಡ್ಕೊಳ್ಳಿ ನೀವೇನೆ. 7 + 4 11, 11 + 5 16, 16 21. ಸೊ 2 ಕ್ಯಾರಿ 61 ಮಾರ್ಕ್ಸ್ ಆಗುತ್ತೆ, ಆಯ್ತಾ? ಹೆಚ್ಚು ಕಡಿಮೆ. ಇನ್ನೂ ನನಗೆ ಟೈಮ್ ಪರ್ಮಿಟ್ ಆದರೆ, ಟೈಮ್ ಸಿಕ್ಕಿದ್ರೆ, ಆಯ್ತಾ, ಡೆಫಿನೆಟ್ ಆಗಿ ಇನ್ನೊಂದು 15 ಮಾರ್ಕ್ಸ್ ನಾನು ಡೆಫಿನೆಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಟೈಮ್, ರೈಟ್? ಸೊ ವಿತೌಟ್ ಮಚ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಪ್ರಾಬಬಿಲಿಟಿನಲ್ಲಿ ನಾವು 5 ಮಾರ್ಕ್ಸ್ ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ಅಂತಂದ್ರೆ ನಮಗೆ ಬೇಕಾಗಿರೋದು ಒಂದೇ ಒಂದು ಫಾರ್ಮುಲಾ, ಸರಿನಾ? ಆ ಫಾರ್ಮುಲಾ ಏನು ಅಂದ್ರೆ ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಅಂತ. ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಈಸ್ ಗಿವೆನ್ ಬೈ NCX P to the power of n minus x into Q to the power of x. ಸೊ ಈ ಒಂದು ಫಾರ್ಮುಲಾ ನೀವು ನೆನ್ಪಿಟ್ಕೊಂಡಿದ್ರೆ, ಒಂದೇ ಒಂದು ಫಾರ್ಮುಲಾ ನೀವು ನೆನ್ಪಿಟ್ಕೊಂಡಿದ್ರೆ ಡೆಫಿನೆಟ್ ಆಗಿ 10 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಈ ಸಲ. ಬಿಕಾಸ್ ಪ್ರಾಬಬಿಲಿಟಿಯಿಂದ 2 ಕ್ವಶನ್ ಬರುತ್ತೆ ಪಾರ್ಟ್ ಡಿ ನಲ್ಲಿ. ಪ್ರಾಬಬಿಲಿಟಿಯಿಂದ 2 ಕ್ವಶನ್ ಬರುತ್ತೆ. ಸೊ 10 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಈ ಪಿ ಅಂದ್ರೆ ಏನು, ಕ್ಯೂ ಅಂದ್ರೆ ಏನು, ವಿಲ್ ಡಿಸ್ಕಸ್ ಆಸ್ ಅಂಡ್ ವೆನ್ ವಿಲ್ ಡಿಸ್ಕಸ್ ದಿ ಕ್ವಶನ್ಸ್. ಒಂದು ಇನ್ನೊಂದು ಏನು ಅಂತಂದ್ರೆ NCR ಫಾರ್ಮುಲಾ ಒಂದು ಗೊತ್ತಿರಬೇಕು. NCR is equal to n factorial by n minus r factorial into r factorial. ಸೊ ಇದನ್ನು ಅಷ್ಟೇ ಫಾರ್ಮುಲಾಸ್ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲನೇಷನ್ ಮಾಡ್ತಾ ಬರೋಣ. ಈ 2 ಫಾರ್ಮುಲಾಸ್ ನೆನ್ಪಿದ್ರೆ 10 ಮಾರ್ಕ್ಸ್ ಬರುತ್ತೆ ಅಂತಂದ್ರೆ ನೆನ್ಪಿಟ್ಕೊಳಕ್ ಏನ್ ಹೇಳಿ ಅಲ್ವಾ? ನೆನ್ಪಿಟ್ಕೋಬಹುದು, ರೈಟ್? ಸೊ ಲೆಟ್ಸ್ ಗೆಟ್ ಇಟ್ ದಿ ಕ್ವೆಶನ್ಸ್ ನಾವು. ಫಸ್ಟ್ ಕ್ವೆಶನ್ ನೋಡಿ, ಅ ಪರ್ಸನ್ ಬೈಸ್ 50 ಲಾಟ್ರಿ ಟಿಕೆಟ್ಸ್. ಸೊ ಒಬ್ಬ ವ್ಯಕ್ತಿ 50 ಲಾಟ್ರಿ ಟಿಕೆಟ್ಸ್ ನ ಬೈ ಮಾಡ್ತಾನೆ, ಸರಿನಾ? ಈಗ ಫಸ್ಟ್ ಫಾರ್ಮುಲಾ ಬರೀತೀರಾ, ಅದಾದ್ಮೇಲೆ ಡೇಟಾ ಬರ್ಕೊಂತ ಬನ್ನಿ. ಓಕೆ, ಇಲ್ಲಿ n ಅಂದ್ರೆ 50 ಲಾಟ್ರಿ ಟಿಕೆಟ್ ತಗೊಂಡಿದ್ದಾನೆ, ಗುಡ್. ನೆಕ್ಸ್ಟ್, ಇನ್ ಈಚ್ ಆಫ್ ವಿಚ್ ಹಿಸ್ ಚಾನ್ಸ್ ಆಫ್ ವಿನ್ನಿಂಗ್ ಇಸ್ 1/100. ಈಗ ಇಲ್ಲಿ P ಮತ್ತೆ Q ಇದೆ, ಗೊತ್ತಾ? P ಅನ್ನೋದು ವಿನ್ನಿಂಗ್ ಬಗ್ಗೆ ಮಾತಾಡಿದ್ರೆ Q ಅನ್ನೋದು ಅದರ ಆಪೋಸಿಟ್ ಬಗ್ಗೆ ಮಾತಾಡುತ್ತೆ, ಲೂಸಿಂಗ್ ಬಗ್ಗೆ ಮಾತಾಡುತ್ತೆ, ಅಥವಾ ನಾಟ್ ವಿನ್ನಿಂಗ್ ಬಗ್ಗೆ ಮಾತಾಡುತ್ತೆ. ಹೇಗಾದ್ರು ತಗೊಳ್ಳಿ, ಅದ್ಲು ಬದಲುನಾದ್ರೂ ಮಾಡ್ಕೊಳ್ಳಿ, ಡಸಂಟ್ ಮ್ಯಾಟರ್, ಸರಿನಾ? ಸೊ ಈ PQ ಏನು ಅಂದ್ರೆ ದೇ ಟಾಕ್ಸ್ ಅಬೌಟ್ ಟು ಡಿಫ್ರೆಂಟ್, ಸಾರಿ, P and Q ಆರ್ ಕಾಂಪ್ಲಿಮೆಂಟರಿ ಇವೆಂಟ್ಸ್. ಅಂದ್ರೆ ದೇ ಟಾಕ್ ಅಬೌಟ್ ದಿ ಸೇಮ್ ಇವೆಂಟ್ ಬಟ್ ಇನ್ ಅನ್ ಅಪೋಸಿಟ್ ಮ್ಯಾನರ್. ಸೊ ಈಗ P ಅನ್ನೋದು 1/100 ಅನ್ಕೊಂಡ್ರೆ, ಸರಿನಾ? Q ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ಬೇಕು. ಸಿ, ಒಬ್ಬ ವ್ಯಕ್ತಿ 100 ಸಲ ಗೇಮ್ ಆಡಿದ್ರೆ 1 ಸಲ ಗೆಲ್ತಾನೆ ಅಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಅಂಡರ್ಸ್ಟುಡ್ 99 ಸಲ ಸೋಲ್ತಾನೆ ಅಂತ. ಹೌದು ತಾನೆ? ಇದನ್ನೇನು ನಾವೇನ್ ಫಾರ್ಮುಲಾ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಗೆ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಒಬ್ಬ ವ್ಯಕ್ತಿ 1 ಸಲ ಗೆಲ್ತಾನೆ, ಎಷ್ಟು ಸಲ ಆಟ ಆಡಿದ್ರೆ 100 ಸಲ, ಹಾಗಾದ್ರೆ ಎಷ್ಟು ಸಲ ಸೋಲ್ತಾನೆ? 99 ಸಲ ಸೋಲ್ತಾನೆ, ಕರೆಕ್ಟೇ ತಾನೆ? ಸೊ ಇದಕ್ಕೆಲ್ಲ ಫಾರ್ಮುಲಾಸ್ ಹಾಕಿ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ, ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಅದೇ ತರ ಸಪೋಸ್ ಒಬ್ಬ ವ್ಯಕ್ತಿ 2 out of 3 ಅಂತ ಅನ್ಕೊಳ್ಳಿ. ಸೊ 2 ಸಲ ಗೆಲ್ತಾನೆ, 3 ಸಲ ಗೇಮ್ ಆಡಿದ್ರೆ, 3 ಸಲ ಆಟ ಆಡಿದ್ರೆ 2 ಸಲ ಗೆಲ್ತಾನೆ ಅಂದ್ರೆ ಆಬ್ವಿಯಸ್ಲಿ 1 ಸಲ ಸೋಲ್ತಾನೆ ತಾನೆ, ಕರೆಕ್ಟಾ? ಸೊ ಈ ತರ ಕ್ವಶನ್ಸ್ ಬಂದಾಗ P ಮತ್ತೆ Q ನ ಐಡೆಂಟಿಫೈ ಮಾಡಬೇಕು. P 1/100 ಅಂದ್ರೆ Q ಎಷ್ಟು? 99/100.
ಸರಿನಾ? ವಾಟ್ ಈಸ್ ದಿ ಪ್ರಾಬಬಿಲಿಟಿ ದಟ್ ಹಿ ವಿಲ್ ವಿನ್ ಎ ಪ್ರೈಸ್ ಎಕ್ಸಾಕ್ಟ್ಲಿ ಒನ್ಸ್? ನೋಡಿ, ಒಂದ್ಸಲ ಗೆಲ್ಲೋ ಚಾನ್ಸಸ್ ಎಷ್ಟಿದೆ ಅಂಡ್ ಅಟ್ಲೀಸ್ಟ್ ಒನ್ಸ್ ಎಷ್ಟಿದೆ ಅಂತ, ಆಯ್ತಾ? ಸೊ ಫಸ್ಟ್ ಏನ್ ಮಾಡೋಣ, ಎಕ್ಸಾಕ್ಟ್ಲಿ ಒನ್ಸ್ ತಗೊಳ್ಳೋಣ. ಎಕ್ಸಾಕ್ಟ್ಲಿ ಒನ್ಸ್, ಒಂದ್ಸಲ ಗೆಲ್ಲೋ ಚಾನ್ಸಸ್ ಎಷ್ಟು ಅಂದ್ರೆ, ಅವನು 100 ಸಲ ಆಟ ಆಡ್ಲಿ, 50 ಲಾಟ್ರಿ ಟಿಕೆಟ್ ಅಲ್ಲಿ ಒಂದು ಸಲ ಗೆಲ್ಲೋ ಚಾನ್ಸಸ್ ಎಷ್ಟು ಅಂದ್ರೆ, ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇಸ್ ಈಕ್ವಲ್ ಟು 1. ಈ ಸ್ಮಾಲ್ ಎಕ್ಸ್ ಇರೋ ಕಡೆ ಅವ್ರು ಏನ್ ಕೇಳ್ತಾರೋ ಅದನ್ನ ಹಾಕಿ, ಇಸ್ ಈಕ್ವಲ್ ಟು, ಆಲ್ರೆಡಿ ಫಾರ್ಮುಲಾ ಬರ್ದಿದೀವಲ್ಲ, ಎನ್ ಅಂದ್ರೆ ಎಷ್ಟು 50, ಸಿ ಎಕ್ಸ್ ಅಂದ್ರೆ ಎಷ್ಟೀಗ 1, ಪಿ ಎಷ್ಟು ಬಂತು, ಪಿ ಬಂದು 1/100. ಸೊ ಇಂಟು ತೆಗೆದು ಬಿಡೋಣ, 1/100, ಎನ್ ಎಷ್ಟು 50 ಮೈನಸ್ 1 ಇಂಟು ಕ್ಯೂ ಎಷ್ಟು 99/100 ಟು ದ ಪವರ್ 1 ಅಲ್ವಾ? ಸೊ ಇವಾಗ ನಾವೇನ್ ಮಾಡಬೇಕು, 50C1 ಸಿಂಪ್ಲಿಫೈ ಮಾಡಬೇಕು. ಈ ಫಾರ್ಮುಲಾನ ಯೂಸ್ ಮಾಡಿ. 50C1 ಅಂತಂದ್ರೆ 50 ಫ್ಯಾಕ್ಟೋರಿಯಲ್ ಬೈ 50 ಮೈನಸ್ 1 ಫ್ಯಾಕ್ಟೋರಿಯಲ್. ಇದು ಇಲ್ಲಿ 50 ಇದೆ, ಇಲ್ಲಿ 1 ಇದೆ, ಸೊ 51 ಮೈನಸ್ ಇಂಟು 1 ಫ್ಯಾಕ್ಟೋರಿಯಲ್. 50 ಫ್ಯಾಕ್ಟೋರಿಯಲ್ ಅಂದ್ರೆ ಅರ್ಥ ಏನ್ ಗೊತ್ತಾ, 50 ಇಂಟು 49 ಇಂಟು 48 ಇಂಟು 47 ಇಂಟು ಎಲ್ಲಿವರೆಗೂ 1 ವರೆಗೂ ಬರೀಬೇಕು. ಬಟ್ ಇಲ್ಲಿ ನಾನು 50 ಇಂಟು 49 ಬರೆದ್ಬಿಟ್ಟು ಸ್ಟಾಪ್ ಮಾಡ್ತೀನಿ. ಬಿಕಾಸ್ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿ, 50 ಮೈನಸ್ 1 ಎಷ್ಟಾಗುತ್ತೆ 49 ಆಗುತ್ತೆ. 49 ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ ಈಗ 50. ಸೊ ಇಲ್ಲಿ 50 ಬರೀರಿ, ಆಗ್ಬೋದಾ? ದೆನ್ 1/100, 50 ಮೈನಸ್ 1 ಎಷ್ಟು 49 ಇಂಟು 99/100. ಹೌದಾ? ಇನ್ನು ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ಮಾಡಿ, 51 52. ಸೊ ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್, ಇಲ್ಲೇನು ಮಿಕ್ಕಿದೆ ಈಗ 99/2 ಇಂಟು 1/100 ಟು ದ ಪವರ್ 49. ಇದನ್ನ ನಾವು ಸಿಂಪ್ಲಿಫೈ ಮಾಡಕ್ ಆಗಲ್ಲ, ಇಷ್ಟೇ, ಇಲ್ಲಿಗೆ ಬಿಟ್ಬಿಡ್ಬೇಕು. ಸರಿನಾ? ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಆಗಲ್ಲ, ಸೊ ತಲೆ ಕೆಡ್ಸ್ಕೊಬಿಡಿ. ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಅಟ್ಲೀಸ್ಟ್ ಒನ್ಸ್ ಅಂತ ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಒನ್ಸ್ ಅಂದ್ರೆ ಅರ್ಥ ಏನು? ಇವಾಗ ನಿಮ್ಗೆ ಅಟ್ಲೀಸ್ಟ್ 35 ತಗೊಳ್ಳಿ ಅಂದ್ರೆ ಅರ್ಥ ಏನು? ಅಟ್ಲೀಸ್ಟ್ 35 ಅಂದ್ರೆ 35 ಮಾರ್ಕ್ಸ್ ತಗೊಳ್ಳಿ, ಅಥವಾ ಅದಕ್ಕಿಂತ ಜಾಸ್ತಿ ತಗೊಳ್ಳಿ, ಕರೆಕ್ಟ್ ತಾನೆ? 36, 37, 40, 50, 60 ಎಷ್ಟಾದ್ರೂ ತಗೊಳ್ಳಿ. ಬಟ್ ನೀವು ಮ್ಯಾಥ್ಸ್ ಪಾಸ್ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ 35 ತಗೊಳ್ರು ಅಂತ ಹೇಳ್ತೀವಿ. ಅಟ್ಲೀಸ್ಟ್ 35 ಅಂದ್ರೆ ಮಿನಿಮಮ್ ಅಷ್ಟು ಬರಲೇಬೇಕು, ಅಲ್ಲಿಂದ ಜಾಸ್ತಿ ಬರ್ಬೋದು, ಕರೆಕ್ಟ್ ತಾನೆ? ಸೊ ಅಟ್ಲೀಸ್ಟ್ ಅಂತಂದ್ರೆ ಅಷ್ಟಿರ್ಲೇಬೇಕು. ಅಟ್ಲೀಸ್ಟ್ ಒನ್ಸ್ ಅಂತಂದ್ರೆ ಪ್ರಾಬಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ ಇದರ ಅರ್ಥ ಏನು? ಪ್ರಾಬಬಿಲಿಟಿ ಆಫ್ 1 ಪ್ಲಸ್ ಪ್ರಾಬಬಿಲಿಟಿ ಫಾರ್ 2 ಪ್ಲಸ್ ಪ್ರಾಬಬಿಲಿಟಿ ಫಾರ್ 3 ಪ್ಲಸ್ ಪ್ರಾಬಬಿಲಿಟಿ ಫಾರ್ 4 ಪ್ಲಸ್ ಡೌನ್ ಅಪ್ ಟು ಪ್ರಾಬಬಿಲಿಟಿ ಫಾರ್ 50. ಅಂದ್ರೆ 1 ಇಂದ 50 ವರೆಗೂ ಮಾಡಬೇಕು. ಇದು ಲಿಟ್ರಲಿ ಇಂಪಾಸಿಬಲ್. ಏನಕ್ಕೆ ಅಂದ್ರೆ ಈ ಫಾರ್ಮುಲಾ ನಾವೇನ್ ಯೂಸ್ ಮಾಡಿದೀವಲ್ಲ, ಇದನ್ನ 50 ಸಲ ಬರೀಬೇಕು, 4 ಅವರ್ ಕೊಟ್ಟರು ಮಾಡಕ್ಕಾಗಲ್ಲ. ಈಗ ಇಲ್ಲಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಟೋಟಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಆಯ್ತಾ? ಟೋಟಲ್ ಪ್ರಾಬಬಿಲಿಟಿ ಅಥವಾ ಟೋಟಲ್ ಪ್ರಾಬಬಿಲಿಟಿ ಯಾವಾಗ್ಲೂ ಎಷ್ಟಿರುತ್ತೆ? ಯಾವಾಗ್ಲೂ 1 ಇರುತ್ತೆ, ಆಯ್ತಾ? ಟೋಟಲ್ ಪ್ರಾಬಬಿಲಿಟಿ ಯಾವಾಗ್ಲೂ 1 ಇರುತ್ತೆ. ಇನ್ ಅದರ್ ವರ್ಡ್ಸ್ ಟೋಟಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತಾನು ಕರೀತಾರೆ, ಯಾವಾಗ್ಲೂ 1 ಇರುತ್ತೆ. ಇವಾಗ ನಮ್ಗೆ ಔಟ್ ಆಫ್ 50 ಟಿಕೆಟ್ಸ್ ಅಲ್ವಾ, ಪ್ರಾಬಬಿಲಿಟಿ ಆಫ್ 0 ಇಂದ ತಗೋತೀವಿ ಯಾವಾಗ್ಲೂ. ಏನಕ್ಕೆ 0 ಅಂದ್ರೆ ಯಾವಾಗ್ಲೂ ಅವ್ನು ಗೆಲ್ತಾನೆ ಅನ್ನೋ ಗ್ಯಾರಂಟಿ ಇಲ್ವಲ್ಲ. ವೆನ್ ಕ್ಯಾನ್ ಲೂಸ್, ರೈಟ್? ಔಟ್ ಆಫ್ 50 ಟೈಮ್ಸ್ 50 ಲಾಟ್ರಿ ಟಿಕೆಟ್ಸ್ 50 ಸಲನೂ ಸೋತೋಗ್ಬಿಡ್ತಾನೆ. ಸೊ ಸೋತೋಗ್ತಾನೆ ಅಂದ್ರೆ 0 ಪ್ಲಸ್ ಪ್ರಾಬಬಿಲಿಟಿ ಆಫ್ 1 ಪ್ಲಸ್ ಪ್ರಾಬಬಿಲಿಟಿ ಆಫ್ 2 ಪ್ಲಸ್ ಡಾಟ್ ಪ್ಲಸ್ ಪ್ರಾಬಬಿಲಿಟಿ ಆಫ್ 50. ಈ ಎಲ್ಲಾ ಪ್ರಾಬಬಿಲಿಟೀಸ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು? 1. ಅಂದ್ರೆ ಅವ್ನ್ ಫಸ್ಟ್ ಲಾಟ್ರಿ ಟಿಕೆಟ್ ಅಲ್ಲಿ ಗೆಲ್ಲೋದೇ ಇಲ್ಲ, ಪ್ಲಸ್ 1 ಸಲ ಗೆಲ್ಬಹುದು, 2 ಸಲ ಗೆಲ್ಬಹುದು, 3 ಸಲ ಗೆಲ್ಬಹುದು. ಎಲ್ಲಾ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ನು ಆಡ್ ಮಾಡಿದ್ರೆ ಎಷ್ಟು ಬರ್ಬೇಕು? ಈಗ 1 ಬರಬೇಕು. ಎಲ್ಲಿಂದ? 0 ಇಂದ ಕೌಂಟ್ ಮಾಡ್ಕೋಬೇಕು, ಸರಿನಾ? ಈಗ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ.
ಇವಾಗ ನಮಗೆ ಅವ್ರು ಫೈಂಡ್ ಔಟ್ ಮಾಡಕ್ ಕೇಳಿರೋದು ಎಲ್ಲಿಂದ 1 ಇಂದ 50 ವರೆಗೂ, ಕರೆಕ್ಟ್ ತಾನೆ? 1 ಇಂದ 50 ವರೆಗೂ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ, ಹೌದಾ? ಈ 1 ಇಂದ 50 ವರೆಗೂ ಅನ್ನೋದನ್ನ ಹೆಂಗ್ ಕೇಳಿದ್ದಾರೆ ಅವರು? ಅಟ್ಲೀಸ್ಟ್ ಒನ್ಸ್ ಅಂತ, ಕರೆಕ್ಟ್ ತಾನೆ? 1 ಇಂದ 51ನ ಅಟ್ಲೀಸ್ಟ್ 1 ಅಂತ, ಸರಿ, ಅಟ್ಲೀಸ್ಟ್ ಒನ್ಸ್ ಅಂತ. ಇವಾಗ ನೀವೇ ಅಬ್ಸರ್ವ್ ಮಾಡಿ, ಈ ಕಡೆ ಆಲ್ರೆಡಿ ಏನಿದೆ, ಈಗ 1 ಇದೆ ತಾನೆ. ಇವಾಗ ಇಷ್ಟೆಲ್ಲ ಮಾಡೋದಕ್ಕಿಂತ, ಎಲ್ಲಿಂದ 1 ಇಂದ 50 ವರೆಗೂ ಮಾಡೋದಕ್ಕಿಂತ ಬೆಟರ್ ಆಪ್ಷನ್ ಏನ್ ಗೊತ್ತಾ? ಈ 1 ಇಂದ 50 ಇದೆಯಲ್ಲ, ಇದನ್ನ RHS ಕಳ್ಸ್ಕೊಳ್ಳೋಣ. ಅವಾಗ LHS ಅಲ್ಲಿ ಏನಿರುತ್ತೆ, ಸಾರಿ ಒಂದ್ ನಿಮಿಷ, ಈ 1 ಇಂದ 50 ವರೆಗೂ ಮಾಡೋದಕ್ಕಿಂತ ಬೆಟರ್ ಆಪ್ಷನ್ ಏನು? ಈ ಕಡೆ ಉಳ್ಕೊಂಡಿರೋದು ಯಾರೀಗ? P(0) ತಾನೆ, ಇದೊಂದೇ ತಾನೆ ಉಳ್ಕೊಂಡಿರೋದು. ಈ P(0)ನ RHS ಕಳ್ಸ್ಬಿಡೋಣ. ಅವಾಗ ಪ್ರಾಬಬಿಲಿಟಿ ಫಾರ್ ಅಟ್ಲೀಸ್ಟ್ ಒನ್ಸ್ ಅಂದ್ರೆ ಏನು? 1 + 2 + 3 + up to 50 ಈಸ್ ನಥಿಂಗ್ ಬಟ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ 0. ಬರಿಬೋದು ತಾನೆ, ಸರಿನಾ? ಅಂದ್ರೆ ನಮಗೆ 1 ಇಂದ 50 ವರೆಗೂ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಇವಾಗ ನಾವೇನ್ ಮಾಡ್ತಾ ಇದೀವಿ, ಟೋಟಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಎಷ್ಟಿರುತ್ತೆ? ಟೋಟಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಯಾವಾಗ್ಲೂ 1 ಇರುತ್ತೆ. ಆ ಕಾರಣಕ್ಕೆ ನಾವ್ ಇವಾಗ ಏನ್ ಮಾಡೋಣ, ಓಕೆ, 1 ಇಂದ 50 ವರೆಗೂ ಮಾಡೋದಕ್ಕಿಂತ ಬೆಟರ್ ಆಪ್ಷನ್ ಏನು? ಈ 1 ಇಂದ ಯಾರನ್ನ ಮೈನಸ್ ಮಾಡೋದು? ಉಳ್ಕೊಂಡಿರೋದು ಯಾರು? P(0)ನ ಮೈನಸ್ ಮಾಡಿದ್ರೆ ಆಯ್ತಲ್ಲ, ಬಂದ್ಬಿಡುತ್ತೆ ತಾನೆ ಬೇಕಾಗಿರೋ ಆನ್ಸರು. ಸೊ ಇವಾಗ ಇದನ್ನ ನಾವ್ ಹೆಂಗ್ ಬರಿಬಹುದು ಅಂತಂದ್ರೆ, probability for at least once can be written as 1 minus P(0). So 1 minus P(0) ಅಂದ್ರೇನು? 50 C(0) P to the power of, P ಅಂದ್ರೆ ಎಷ್ಟೀಗ? 1/100 to the power of 50 minus 0 into 99 to the power of 100 to the power of 0 ಫಾರ್ಮುಲಾನ ಯೂಸ್ ಮಾಡಿದ್ರೆ, ಕರೆಕ್ಟಾ? ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್, ನೆನ್ಪಿಟ್ಕೊಳ್ಳಿ, 50 C(0) is 1, ನಾಟ್ ಓನ್ಲಿ 50 C(0), NC(0) is 1 into 1/100 to the power 50. And remember, anything to the power of 0 is also 1. Anything to the power of 0 andre x to the power of 0 is 1. 1 to the power of 0 is 1. 100 to the power of 0 is 1. Andre anything to the power of 0 is 1. So iga 99/100 to the power of 0 is to 1. Now what is your answer? Andre 1 minus 1/100 whole to the power of 50. ಎಂಡ್ ಆಫ್ ದಿ ಸ್ಟೋರಿ. ಇಷ್ಟೇ, ಇದಕ್ ಮೇಲೆ ಸಿಂಪ್ಲಿಫಿಕೇಶನ್ ಮಾಡಕ್ ಆಗಲ್ಲ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಯೋಚನೆ ಮಾಡಿ, ಒಂದ್ ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ಈ ಕ್ವಶನ್ಸ್ ಎಲ್ಲ ಈಸಿಯಾಗಿ ಬರುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ಗೆ ಬುಕ್ ಅಲ್ಲಿ ಕೊಟ್ಟಿರ್ತಾರೆ, ನೀವು ಯಾವ್ದಾವ್ದೋ ಬುಕ್ಸ್ ನ ರೆಫರ್ ಮಾಡ್ತೀರಾ, ಬುಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಇದು ಹೆಂಗ್ ಬಂತು ಅನ್ನೋ ಲಾಜಿಕ್ ಗೊತ್ತಾಗಲ್ಲ. ಆ ಲಾಜಿಕ್ ನ ಅರ್ಥ ಮಾಡ್ಕೊಂಡ್ರೆ ಇದರಷ್ಟು ಈಸಿ ಚಾಪ್ಟರ್ ಇನ್ನೊಂದಿಲ್ಲ, ಪ್ರಾಬಬಿಲಿಟಿ. ಸೊ ಸೆಕೆಂಡ್ ಕ್ವಶನ್ ನೋಡಿ, a fair coin is tossed 10 times. Good. So ಒಂದು fair coin ನ 10 ಸಲ ಟಾಸ್ ಮಾಡಿದ್ದಾರೆ. Then find the probability of exactly 6 heads and at least 6 heads. Then ತುಂಬಾ ರಿಪೀಟೆಡ್ ಕ್ವಶನ್ ಇದು. ಸೊ ಒಂದು ಫೇರ್ ಕಾಯಿನ್ ನ ಎಷ್ಟು ಸಲ ಟಾಸ್ ಮಾಡಿದ್ದಾರೆ? 10 times, ಆಯ್ತಾ? ದೆನ್ ಅವ್ರೇನ್ ಕೇಳ್ತಿದ್ದಾರೆ, ಒಂದ್ ಕಾಯಿನ್ ನ ಟಾಸ್ ಮಾಡಿದ್ರೆ ನಮ್ಗೆ ಬರೋದೇ 2 ಔಟ್ಪುಟ್ಸ್ ತಾನೆ, ಒಂದು ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು, ಕರೆಕ್ಟಾ? ಈಗ ಪಿ ಅನ್ನೋದು ಗೆಟಿಂಗ್ ಹೆಡ್ ಅನ್ಕೊಳ್ಳೋಣ, ಪಿ ಅನ್ನೋದು ಗೆಟಿಂಗ್ ಹೆಡ್ ಅನ್ಕೊಳ್ಳಿ. ಎಷ್ಟಿದೆ ಹೆಡ್? 1 ಔಟ್ ಆಫ್ 2, ಕರೆಕ್ಟಾ? ಕ್ಯೂ ಎಷ್ಟು ಬರುತ್ತಾಗ? ನಾಟ್ ಗೆಟಿಂಗ್ ಹೆಡ್ ಅಥವಾ ಗೆಟಿಂಗ್ ಟೇಲ್, ಹೆಂಗಾದ್ರೂ ಹೇಳ್ಬೋದು, ನಾಟ್ ಗೆಟಿಂಗ್ ಹೆಡ್ ಆರ್ ಗೆಟಿಂಗ್ ಟೇಲ್ ಅಂತ. ಎಷ್ಟು ಬರ್ಬೋದು ನೋಡಿ? ಟೇಲ್ 1/2 ತಾನೆ, ಕರೆಕ್ಟ್ ಅಲ್ವಾ? ಸೊ a fair coin is tossed 10 times, is understood. ಒಂದು ಕಾಯಿನ್ ನ ಟಾಸ್ ಮಾಡಿದ್ರೆ ನಮಗ್ ಬರೋ ಟೋಟಲ್ ಸ್ಯಾಂಪಲ್ಸ್ ಪಾಯಿಂಟ್ಸ್ ಏನು? 2 ಬರುತ್ತೆ, ನಿನ್ ಸ್ಯಾಂಪಲ್ ಸ್ಪೇಸು, ಹೆಡ್ ಆರ್ ಟೇಲ್. ಅದಾದ್ಮೇಲೆ ಹೆಡ್ ಬರೋ ಚಾನ್ಸಸ್ ಎಷ್ಟು? 1 ಔಟ್ ಆಫ್ 2, ಅಂದ್ರೆ ಹೆಡ್ ಬರ್ದೇ ಇರೋ ಚಾನ್ಸಸ್ ಎಷ್ಟು? 1 ಔಟ್ ಆಫ್ 2. ಇದಾದ್ಮೇಲೆ ಫಾರ್ಮುಲಾ ಬರೀರಿ. ಸೊ ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇಸ್ ಈಕ್ವಲ್ ಟು NCX into P to the power of n minus x into q to the power of x. ಆಯ್ತಾ? NCX to the P to the power of n minus x into q to the power of x. ಅವರು ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾರೆ ಅಂತಂದ್ರೆ,
ಎಕ್ಸಾಕ್ಟ್ಲಿ 6 ಹೆಡ್ಸ್ ಅಂತ ಅಂದ್ರೆ 10 ಕಾಯಿನ್ ಅಲ್ಲಿ 6 ಕಾಯಿನ್ಸ್ ಅಲ್ಲಿ ಏನ್ ಬರ್ಬೇಕೀಗ ಹೆಡ್ಸ್ ಬರಬೇಕು. ಎಕ್ಸಾಕ್ಟ್ಲಿ 6 ಹೆಡ್ಸ್. ಬೈ ದ ವೇ ಇದಕ್ಕೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತಾನು ಕರೀತಾರೆ. ಎಕ್ಸಾಕ್ಟ್ಲಿ 6 ಹೆಡ್ಸ್ ಅಂದ್ರೆ ಏನ್ ಗೊತ್ತಾ, ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇಸ್ ಈಕ್ವಲ್ ಟು 6 ಇಸ್ ಈಕ್ವಲ್ ಟು ಎನ್ ಎಷ್ಟು 10, ಸಿ 6, ಪಿ ಎಷ್ಟು 1/2 ಟು ದ ಪವರ್ 10 minus 6 into 1/2 to the power x ಎಷ್ಟು 6. ಸಿಂಪ್ಲಿಫೈ ಮಾಡಿ 10c6 ನ ಸಿಂಪ್ಲಿಫೈ ಮಾಡಬೇಕು. ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ, 10c6 ಅಂದ್ರೆ 10 ಫ್ಯಾಕ್ಟೋರಿಯಲ್ ಬೈ 10 minus 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್. ಸೊ 10 ಫ್ಯಾಕ್ಟೋರಿಯಲ್ ಅಂದ್ರೆ 10 ಇಂಟು 9 ಇಂಟು 8 into 7 into 6 factorial whole divided by 10 minus 6 ಅಂದ್ರೆ 4 factorial into 6 factorial. 6 factorial 6 factorial out. Now remaining ಏನಿದೆ 10 into 9 into 8 into 7. 4 factorial ಅಂದ್ರೆ 4 into 3 into 2 into 1. ನೋಡಿ 4 1s are 4 2s are 8, 8 8 out, 3 3s are 9, 10 3s are 30, 37s are 210. ಸೊ ಇಲ್ಲಿ 210 ಅಂತ ಬರೀಬಹುದು. 210 1/2 to the power, okay, 1/2 to the power 4 into 1/2 to the power 6. ಇದನ್ನ 210 ನೋಡಿ 6 plus 4 10, 1/2 to the power 10. ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಇಲ್ಲ ನಾವು ಒಂದು ಸ್ಟೆಪ್ ಎಕ್ಸ್ಟ್ರಾ ತಗೋತೀವಿ ಅಂದ್ರೆ 210 2ನ 10 ಸಲ ಮಲ್ಟಿಪ್ಲೈ ಮಾಡಿ ಅಂದ್ರೆ 2 into 2 into 2 into ಅಂತ 10 ಸಲ ಮಲ್ಟಿಪ್ಲೈ ಮಾಡಿ you'll get 1024. ಎಲ್ಲಿಗೂ ಸ್ಟಾಪ್ ಮಾಡ್ಬೋದು, ಇಲ್ಲ ನಾವು ಡಿವಿಷನ್ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ನನ್ನ ಪ್ರಕಾರ ಇಲ್ಲಿಗೆ ಮಾಡಿ ಸಾಕು, ಸರಿನಾ? ನೆಕ್ಸ್ಟ್ ಎಕ್ಸಾಕ್ಟ್ಲಿ 6 ಹೆಡ್ಸ್ ಏನೋ ಮಾಡಿದ್ವಿ. ಸೆಕೆಂಡ್ ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂತಂದ್ರೆ, ಐ ಮೀನ್ ಇದೇ ಕ್ವಶನ್ ಅಲ್ಲಿ ಸೆಕೆಂಡ್ ಒನ್ ಏನ್ ಕೇಳ್ತಿದ್ದಾರೆ, ಅಟ್ಲೀಸ್ಟ್ 6 ಹೆಡ್ಸ್. ಅಗೇನ್ ಅಟ್ಲೀಸ್ಟ್ ಅಂದ್ರೆ ಏನು, 6 6ಕ್ಕಿಂತ ಜಾಸ್ತಿ, 6 6ಕ್ಕಿಂತ ಜಾಸ್ತಿ, ಸರಿನಾ? ಸೊ ಅಟ್ಲೀಸ್ಟ್ 6 ಹೆಡ್ಸ್ ಅಂದ್ರೆ ಪ್ರಾಬಬಿಲಿಟಿ ಸೆಂಟೆನ್ಸ್ ಅಲ್ಲಿ ಬರೀತೀನಿ ಫಸ್ಟ್. ಅಟ್ಲೀಸ್ಟ್ 6 ಹೆಡ್ಸ್ ಅಂದ್ರೆ ಮೀನಿಂಗ್ ಏನು, 6 6ಕ್ಕಿಂತ ಜಾಸ್ತಿ. ಓಕೆನಾ? ಹೆಂಗ್ ಮಾಡ್ತೀರಾ ನೋಡಿ, ಪ್ರಾಬಬಿಲಿಟಿ ಫಾರ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಇದರ ಅರ್ಥ ಪ್ರಾಬಬಿಲಿಟಿ ಆಫ್ 6 ಪ್ಲಸ್ ಪ್ರಾಬಬಿಲಿಟಿ ಆಫ್ 7 ಪ್ಲಸ್ ಪ್ರಾಬಬಿಲಿಟಿ ಆಫ್ 8 ಪ್ಲಸ್ ಪ್ರಾಬಬಿಲಿಟಿ ಫಾರ್ 9 ಹೆಡ್ಸ್ ಪ್ಲಸ್ ಪ್ರಾಬಬಿಲಿಟಿ ಫಾರ್ 10 ಹೆಡ್ಸ್ ಅಂತ ಮಾಡೋಣ. ನೋಡಿ ಪ್ರಾಬಬಿಲಿಟಿ ಫಾರ್ 6 ಆಲ್ರೆಡಿ ಮಾಡ್ಬಿಟ್ಟಿದೀವಿ. ಎಷ್ಟು ಬಂದಿದೆ ನೋಡಿ, we have already done. ಎಷ್ಟು ಬಂದಿದೆ ಅದು, 210 into 1/2 to the power 10 ಆಲ್ರೆಡಿ ಮಾಡಿದೀವಿ ತಾನೆ. ಎಕ್ಸಾಕ್ಟ್ಲಿ 6 ಹೆಡ್ಸ್ ಅಂದ್ರೆ ಅದೇ ಅಲ್ವಾ. ಪ್ಲಸ್ ಈಗ ಪ್ರಾಬಬಿಲಿಟಿ ಆಫ್ 7 ಇಂದ ಮಾಡ್ಕೊಂಡ್ ಬರ್ಬೇಕು. 10c7 p ಅಂದ್ರೆ ಎಷ್ಟು, 1/2 10 minus 7 into 1/2 to the power 7 plus probability of 8 ಗೆ 10c8 p ಅಂದ್ರೆ 1/2 10 minus 8 into 1/2 to the power 8 plus 10c9 1/2 to the power 10 minus 9 into 1/2 to the power 9 plus 10c10 1/2 to the power 10 minus 10 into 1/2 to the power 10. ಸಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ 1/2 to the power 10 ಇದೆ, ಇಲ್ಲೂ ಅಷ್ಟೇ. 10 minus 7 ಎಷ್ಟು, 3 3 plus 7 ಎಷ್ಟು, 10. ಸೊ 1/2 to the power 10 ಎರಡೂ ಸೇರಿಸಿದ್ರೆ. ಇಲ್ಲೂ 10 minus 2 is sorry 10 minus 8 is 2, 2 plus 8 10. ಸೊ ಇಲ್ಲೂ ಕೂಡ 10 to the 1/2 to the power 10 ಇದೆ. ಇಲ್ಲೂ ಕೂಡ 1/2 to the power 10 ಇದೆ. ಇಲ್ಲೂ ಕೂಡ 1/2 to the power 10 ಇದೆ. ಅಂದ್ರೆ ಎಲ್ಲಾದ್ರಲ್ಲೂ ಏನ್ ಕಾಮನ್ ಆಗಿದೆ ಈಗ, 1/2 to the power 10
ಔಟ್. ಇನ್ ರಿಮೈನಿಂಗ್ ಏನಿದೆ ಅದನ್ನ ಬರೀರಿ. 2 10 ಪ್ಲಸ್ ಇಲ್ಲಿ 10C 7 ಇರುತ್ತೆ, ಇಲ್ಲಿ 10C 8 ಇರುತ್ತೆ, ಇಲ್ಲಿ 10C 9 ಇರುತ್ತೆ, ಇಲ್ಲಿ 10C 10 ಇರುತ್ತೆ. ಈಗ ಸಿಂಪ್ಲಿಫೈ ಮಾಡಿ ಬರೀಬೇಕು. ಸೊ ಲೆಟ್ ಅಸ್ ಸಿಂಪ್ಲಿಫೈ ದಿಸ್. ಫಸ್ಟ್ 10C 7 ಹೆಂಗ್ ಬರೀತೀರಾ? 10 ಫ್ಯಾಕ್ಟೋರಿಯಲ್ ಬೈ 10 minus 7 factorial into 7 factorial. ಇದನ್ನ 10 into 9 into 8 into 7 factorial by 10 minus 7 3 ಅಲ್ವಾ? 3 factorial ಅಂದ್ರೆ 3 into 2 into 1 into 7 factorial. 7 7 out, 3 2s are 3 3s are 9 2 4s are 10 3s are 30, 30 into 4 120 plus next to 10C 8. So 10C 8 andre 10 factorial by 10 minus 8 factorial into 8 factorial. ಇದನ್ನ 10 into 9 into 8 factorial by 10 minus 2 is 2 factorial into 8 factorial. Cancel ಆಗುತ್ತೆ. 2 1s are 2 5s are 9 5s are 45 plus 10C 9. So 10C 9 andre 10 factorial by 10 minus 9 factorial into 9 factorial. 10 into 9 factorial by 1 factorial into 9 9 cancel, you will get 10. 10 plus ಅದೇ ತರ 10C 10. So 10C 10 ಅಂತಂದ್ರೆ 10 factorial by 10 minus 10 factorial into 10 factorial. 10 factorial 10 factorial out. So 1 by 0 factorial. Remember 0 factorial ಅಂದ್ರೆ 1. So we get 1. ಸರಿನಾ? ಸೊ ಈಗ ಅದನ್ನ ಆಡ್ ಮಾಡಿ ಎಷ್ಟು ಬರುತ್ತೆ? 1 by 2 to the power 10. 210 plus 120 330 340 385 389. So use your calculators and do it fast. So 210 plus 120 plus 45 plus 10 plus 1. So 210 plus 120 plus 45 plus 10 so you all together will get 386. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲ ಅಂತಂದ್ರೆ ಅಗೇನ್ 386 by 1024. ಡೋಂಟ್ ಆಸ್ಕ್ ಮಿ 1024 ಹೆಂಗ್ ಬಂತು, ಬಿಕಾಸ್ ಮೇಲೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ರೈಟ್? ಇದು ಸೆಕೆಂಡ್ ಕ್ವಶನ್ ಅಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್. ಸೊ ಇದನ್ನ ಗಮನ ಇಟ್ಟು ಮಾಡಿ. ಅಂಡ್ ಇದೇ ಕ್ವಶನ್ ಇದೇ ನಂಬರ್ ಸಮೇತ ಕೇಳ್ತಾರೆ ಅಂತ ಗೊತ್ತಿದ್ಮೇಲೂ ಕೂಡ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನಮಗಿಂತ ಮುಟಾಳ್ರು ಪ್ರಪಂಚದಲ್ಲಿ ಇನ್ನೊಬ್ರು ಯಾರು ಇರೋದೇ ಇಲ್ಲ. ಸರಿನಾ? ಸೊ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಕ್ವಶನ್ 27th. ಸೊ ನೋಡಿ, ಕಾಯಿನ್ ಪ್ರಾಬ್ಲಮ್ ತುಂಬಾ ರಿಪೀಟೆಡ್ ಕ್ವಶನ್. ಎಷ್ಟು ಸಲ ಕೇಳಿದ್ದಾರೆ? 1 2 3 4 5 ಸಲ ಕೇಳಿದ್ದಾರೆ. ಸರಿನಾ? ನೆಕ್ಸ್ಟ್ ನೋಡಿ, ಅ ಡೈ ಇಸ್ ಥ್ರೋನ್ 6 times. ಓಕೆ, ಇಫ್ ಗೆಟಿಂಗ್ ಅನ್ ಆಡ್ ಇಸ್ ಸಕ್ಸಸ್, ವಾಟ್ ಇಸ್ ದಿ ಪ್ರಾಬಬಿಲಿಟಿ ಆಫ್? ಓಕೆ, a die is thrown. A die is thrown how many times? 6 times. ಒಂದು ಡೈನ 6 ಸಲ ಥ್ರೋ ಮಾಡ್ತಾ ಇದ್ದಾರೆ. ಅಂದ್ರೆ n is equal to 6. ಕರೆಕ್ಟಾ? 1 2 3 4 5 6. ಕರೆಕ್ಟ್ ತಾನೆ? ಗೆಟಿಂಗ್ ಆಡ್ ನಂಬರ್ ಇಸ್ ಸಕ್ಸಸ್ ಅಂದ್ರೆ ಎಷ್ಟಿದೆ ಆಡ್ ನಂಬರ್ ಇದರಲ್ಲಿ? 3 1 3 5. ಕರೆಕ್ಟ್ ತಾನೆ? 3 out of 6. ನಥಿಂಗ್ ಬಟ್ ವಾಟ್? 1 by 2. 3 1s 3 2s. ಹಾಗಾದ್ರೆ q ಎಷ್ಟು ಬರುತ್ತೆ ಈಗ? 1 by 2. See, as I told you in the beginning, if P talks about success, Q talks about failure, right? So P 3 by 6 ಅಂದ್ರೆ 1 by 2, Q ಕೂಡ 1 by 2. Then ಈ ಕ್ವೆಶ್ಚನ್ ಅಲ್ಲಿ ಎಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಫಾರ್ಮುಲಾ ಬರೀತೀರಾ. ಸೊ ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ x is equal to x is nothing but NCx into P to the power of n minus x into Q to the power of x. Now ಏನಿದೆ ನೋಡಿ, 5 ಸಕ್ಸಸ್ ಕೇಳ್ತಾ ಇದ್ದಾರೆ. 5 ಸಕ್ಸಸ್ ಅಂದ್ರೆ ಏನರ್ಥ? Probability of x is equal to 5.
5 ಸಕ್ಸಸ್ ಇಸ್ ನಥಿಂಗ್ ಬಟ್ ಫಾರ್ಮುಲಾದಲ್ಲಿ ಎಷ್ಟು ಸಲ ಕಾಯಿನ್ಸ್ ಟಾಸ್ ಮಾಡ್ತಾರೋ ಸರಿ ಡೈಸ್ನ 6 ಟೈಮ್ಸ್ 6 ಸಿ 5 ಪಿ ಅಂದರೆ 1/2 ಟು ದ ಪವರ್ 6 minus 5 into q ಅಂದರೆ 1/2 to the power 5. So 6 5 ನ ಸಿಂಪ್ಲಿಫೈ ಮಾಡಿ ಈಗ 6 factorial by 6 minus 5 factorial into 5 factorial, that is 6 into 5 factorial. 6 minus 5 is 1 factorial into 5 factorial. Cancel, you'll get 6 into 1/2. 6 minus 1 is, sorry, 6 minus 5 is 1 into 1/2 to the power 5. So you'll get 6 into 1/2 to the power 6. ಇದರ ಅರ್ಥ ಏನಕ್ಕೆ 6? 5 plus 1. 6 into 2 ನ 6 ಸಲ ಮಲ್ಟಿಪ್ಲೈ ಮಾಡಿ you'll get 1/64. So your answer is 6/64. ಇಲ್ಲಿಗಾದ್ರೂ ಬಿಡಿ ಅಥವಾ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ 3/32. ಇದು ಫಸ್ಟ್ ಕ್ವೆಶ್ಚನ್, ಸರಿನಾ? ದೆನ್ ಸೆಕೆಂಡ್ ಕ್ವೆಶ್ಚನ್ ಏನ್ ಕೇಳ್ತಿದ್ದಾರೆ, ಅಟ್ಲೀಸ್ಟ್ 5 ಸಕ್ಸಸ್. ಅಟ್ಲೀಸ್ಟ್ 5 ಸಕ್ಸಸ್ ಅಂತಂದ್ರೆ ಏನರ್ಥ? 5 ಜಾಸ್ತಿ, ಕರೆಕ್ಟಾ? ಸೊ ಸೆಕೆಂಡ್ ಕ್ವೆಶ್ಚನ್ ಏನು, ಅಟ್ಲೀಸ್ಟ್ 5 ಸಕ್ಸಸ್. ಸೊ ಪ್ರಾಬಬಿಲಿಟಿ ಆಫ್ x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5, ಕರೆಕ್ಟಾ? ಅಟ್ಲೀಸ್ಟ್ 5 ಸಕ್ಸಸ್ ಅಂದ್ರೆ ಏನು? 5 ಸಲ ಸಕ್ಸೀಡ್ ಆಗ್ಬೋದು ಅಥವಾ 6 ಸಲನೂ ಸಕ್ಸೀಡ್ ಆಗ್ಬೋದು, ಅಷ್ಟೇ ತಾನೆ? ಸೊ ಇದರಲ್ಲಿ ನಾವು ಆಲ್ರೆಡಿ ಪ್ರಾಬಬಿಲಿಟಿ ಫಾರ್ 5 ಮಾಡ್ಬಿಟ್ಟಿದೀವಿ. ಎಷ್ಟು ಬಂದಿದೆ ಆನ್ಸರು? 6/64. ಇದಕ್ಕೆ ಮಾತ್ರ ಮಾಡ್ಬೇಕು ಇವಾಗ. ಅಂದ್ರೆ 6c6 p ಅಂದ್ರೆ ಎಷ್ಟು? 1/2. 6 minus 6 into q ಅಂದ್ರೆ ಎಷ್ಟು? 1/2 to the power 6. ಸೊ 6/64 ಪ್ಲಸ್ 6c6 ಅಂದ್ರೆ 1 ಬರುತ್ತೆ, ಆಲ್ರೆಡಿ ಮಾಡಿದೀವಿ ನೋಡಿ, ಏನಿಲ್ಲ. 6 factorial by 6 minus 6 factorial into 6 factorial, 6 out, 1/0 factorial. I told you 0 factorial is 1 into 1. Anything to the power of 0 is again 1 into 1/2 to the power 6. ಇದನ್ನ 6/64 plus 1/64, you'll get 7/64. This is your answer, correct? No, at least 5 success ಅಂದ್ರೆ ಇದೇನೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಒಂದು ಕೇಳಿದಾರೆ ನೋಡಿ. ಆಕ್ಚುಲಿ ಎರಡೇ ಕೇಳೋದು ಎಕ್ಸಾಮ್ ಅಲ್ಲಿ, ಎರಡೇ ಕೇಳ್ತಾರೆ. ನಾನು ಅದನ್ನ ಕ್ವಶನ್ ಟೈಪ್ ಮಾಡ್ಬೇಕಾದ್ರೆ ಆ ಥರ ಕೊಟ್ಟಿರ್ತೀನಿ, ಬಿಕಾಸ್ ಬೇರೆ ಬೇರೆ ಪೇಪರ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಅಟ್ ಮೋಸ್ಟ್ 5 ಸಕ್ಸಸ್. ಅಟ್ ಮೋಸ್ಟ್ ಅಂತಂದ್ರೆ ಏನು? ಸಿ, ನೀವು ಎಕ್ಸಾಮ್ ಆನ್ಸರ್ ಶೀಟ್ ಬರೀತೀರಲ್ಲ, ಈಗ ಆನ್ಸರ್ ಎಕ್ಸಾಮ್ ಏನ್ ಬರೀತೀರ ಅದು 100 ಮಾರ್ಕ್ಸ್. ನಾವೇನಂತ ಹೇಳ್ತೀವಿ? ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 100. ಇದನ್ನ ಇನ್ನೊಂದ್ ತರ ಹೇಳ್ಬೋದು, ಅಟ್ ಮೋಸ್ಟ್ 100 ಅಂತ. ಅಂದ್ರೆ ಇವೆನ್ ದೋ ನಿಮಗೆ ಈ ಸಲ ಪೇಪರ್ 195 ಮಾರ್ಕ್ಸ್ ಕೊಟ್ಟರು ಕೂಡ, ನೀವು 195 ಮಾರ್ಕ್ಸ್ ಬರೆದ್ರು ಕೂಡ ನಿಮಗೆ ಕೊಡೋದು ಎಷ್ಟು? 100ನೇ, ಕರೆಕ್ಟಾ? ಅಟ್ ಮೋಸ್ಟ್ ನಿಮ್ಗೆ ಕೊಡೋದು 100 ಕೊಡ್ತೀವಿ, ಅಥವಾ 100ಗಿಂತ ಕಡಿಮೆ ಕೊಡಬಹುದು. ಇವೇನ್ ಕೆಲವೊಬ್ರು 0 ತಗೋಬಹುದು, ಕೆಲವರು 1 ತಗೋಬಹುದು, ಕೆಲವೊಬ್ರು 10 ತಗೋಬಹುದು, ಕೆಲವೊಬ್ರು 60 ತಗೋಬಹುದು. ಅಟ್ ಮೋಸ್ಟ್ ಅಂದ್ರೆ ನೀವು ಮ್ಯಾಕ್ಸಿಮಮ್ ಅಷ್ಟು ತಗೋಬಹುದು, ಅದಕ್ಕಿಂತ ಕಡಿಮೆ ತಗೋಬಹುದು, ಇವನ್ 0 ಕೂಡ ತಗೋಬಹುದು. ಯಾವುದು ಅಟ್ ಮೋಸ್ಟ್ ಅಂದ್ರೆ? ಇವ್ರು ಅವಾಗ ಏನ್ ಕೇಳ್ತಿದಾರೆ ನಮ್ಗೆ? ಅಟ್ ಮೋಸ್ಟ್ 5 ಸಕ್ಸಸ್ ಅಂತ ಕೇಳ್ತಿದ್ದಾರೆ. ಅಟ್ ಮೋಸ್ಟ್ 5 ಸಕ್ಸಸ್ ಅಂದ್ರೆ ಓಕೆ, ಅಟ್ ಮೋಸ್ಟ್ 5 ಸಕ್ಸಸ್ ಅಂತಂದ್ರೆ ಪ್ರಾಬಬಿಲಿಟಿ ಆಫ್ x is less than or equal to 5. ಇದರ ಅರ್ಥ ಏನು? ಪ್ರಾಬಬಿಲಿಟಿ ಫಾರ್ 0 ಪ್ಲಸ್ ಪ್ರಾಬಬಿಲಿಟಿ ಫಾರ್ 1 ಸಕ್ಸಸ್ ಪ್ಲಸ್ ಪ್ರಾಬಬಿಲಿಟಿ ಫಾರ್ 2 ಸಕ್ಸಸ್ ಪ್ಲಸ್ ಅಪ್ ಟು ಪ್ರಾಬಬಿಲಿಟಿ ಫಾರ್ 5 ಸಕ್ಸಸ್. ಅಗೇನ್ ಸೇಮ್ ಲಾಜಿಕ್ ಫಾರ್ ದ ಫಸ್ಟ್ ಪ್ರಾಬ್ಲಮ್ ಅಗೇನ್ ಯೂಸ್ ಮಾಡಿದ್ವು. ಅದು ಸಿ ಟೋಟಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ 0 ಇಂದ ಟೋಟಲ್ 6 ವರೆಗೂ ಎಷ್ಟು ಬರಬೇಕು? 1, ಕರೆಕ್ಟಾ? ಇವಾಗ ನಮ್ಗೆ ಅವ್ರು ಫೈಂಡ್ ಔಟ್ ಮಾಡಕ್ ಕೇಳ್ತಿರೋದು, ಲೆಟ್ ಮಿ ಟೇಕ್ ಹಿಯರ್ ಪ್ರಾಬಬಿಲಿಟಿ ಆಫ್ 5. ಅವ್ರು ನಮ್ಗೆ ಕೇಳ್ತಿರೋದು ಎಲ್ಲಿಂದ ಎಲ್ಲಿವರೆಗೂ? 0 ಇಂದ 5 ವರೆಗೂ. ಈಗ 0 ಇಂದ 5 ವರೆಗೂ ಮಾಡೋದಕ್ಕಿಂತ ಬೆಟರ್ ಆಪ್ಷನ್ ಏನು ಅಂದ್ರೆ, ಈ ಪ್ರಾಬಬಿಲಿಟಿ ಆಫ್ 0 ಇಂದ 5 ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಲ್ವಾ? ಇದನ್ನ ಮಾತ್ರ ಆ ಕಡೆ ಕಳಿಸ್ಕೊಂಡ್ರೆ ಸಾಕಲ್ಲ, ಅಂದ್ರೆ 1 ಮೈನಸ್ p ಆಫ್ 6 ತಾನೆ, ಆನ್ಸರ್ ಬಂದ್ಬಿಡುತ್ತೆ, ರೈಟ್? ಸೊ ಇದನ್ನ ನಾನು ಹೆಂಗ್ ಬರೀಬಹುದು? ಇದನ್ನ 1 ಮೈನಸ್
P of 6. 1 minus P of 6 already ಮಾಡಿದೀವಿ ನೋಡಿ, 1 by 64. 1 by 64 ಎಷ್ಟು ಬರುತ್ತೆ? LCM ತಗೊಂಡ್ರೆ 64 minus 1 by 64 will get 63 out of 64. ಆಯ್ತಾ? So this is your answer. ಇದು successfully we have completed how many questions now? 3 questions. Right. ಇದೇ ತರ ಇನ್ನೊಂದು ಕ್ವೆಶ್ಚನ್ ಇದೆ, ನೀವು ಟ್ರೈ ಮಾಡಿ. ಇಲ್ಲ ಅನ್ಸುತ್ತೆ, ಹೋಗ್ಲಿ ಬಿಡಿ. ನೆಕ್ಸ್ಟ್ ನೋಡಿ, ಕ್ವೆಶ್ಚನ್ ನಂಬರ್ ವಿಲ್ ಗೋ ಫಾರ್ 28, 29, 30. ಓಕೆನಾ? ಇನ್ನು 3 ಕ್ವೆಶ್ಚನ್ಸ್ ಇದೆ, ಮಾಡ್ಬಿಟ್ರೆ ಆಗೋಯ್ತು. 6 ಕ್ವೆಶ್ಚನ್ಸ್ ಅಲ್ಲಿ 2 ಕೇಳ್ತಾರೆ ಅಂದ್ರೆ ಮಾಡೋದಕ್ಕೆ ಹೇಳಿ ಆರಾಮಾಗಿ ಮಾಡ್ಬೋದಲ್ವಾ? ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ವೆಶ್ಚನ್ ನಂಬರ್ 28. ಓಕೆ ನೋಡಿ, ಈಗ ಕ್ವೆಶ್ಚನ್ ನಂಬರ್ 28 ಏನ್ ಹೇಳ್ತಿದ್ದಾರೆ ಅಂದ್ರೆ, 5 cards are drawn successively with replacement. ಅಂದ್ರೆ ಒಂದು ಕಾರ್ಡ್ ತೆಗೆದು ಮತ್ತೆ ಅಲ್ಲೇ ಪ್ಲೇಸ್ ಮಾಡ್ತಾರೆ with replacement from a well shuffled deck of 52 cards. ಓಕೆ, ಎಷ್ಟು ಕಾರ್ಡ್ಸ್ ಡ್ರಾ ಮಾಡ್ತಾ ಇರೋದು ನೀವು? 5 cards. ಕರೆಕ್ಟಾ? 5 cards. What is the probability of all 5 cards are spades? Only 3, none is spade. ಓಕೆ, ಸಿ ಈಗ ಟೋಟಲ್ ಆಗಿ ನಮ್ಮ ಹತ್ರ 52 ಕಾರ್ಡ್ಸ್ ಇರುತ್ತಲ್ವಾ? ಈ 52 ಕಾರ್ಡ್ಸ್ ಅಲ್ಲಿ 26 ಕಾರ್ಡ್ಸ್ ರೆಡ್ ಇರುತ್ತೆ, 26 ಕಾರ್ಡ್ಸ್ ಬ್ಲ್ಯಾಕ್ ಇರುತ್ತೆ. ರೈಟ್. ಈ 26 ರೆಡ್ ಅಲ್ಲಿ 13 ಡೈಮಂಡ್ಸ್ ಇರುತ್ತೆ, 13 ಹಾರ್ಟ್ಸ್ ಇರುತ್ತೆ. ಅದೇ ತರ ಈ 26 ಬ್ಲ್ಯಾಕ್ ಅಲ್ಲಿ 13 ಕ್ಲಬ್ಸ್ ಇರುತ್ತೆ, 13 ಸ್ಪೇಡ್ಸ್ ಇರುತ್ತೆ. ಸ್ಪೇಡ್ಸ್. ಸೊ ಈಗ ಕ್ವಶನ್ ರಿಲೇಟೆಡ್ ಟು ಯಾರ ಬಗ್ಗೆ? ಸ್ಪೇಡ್ಸ್ ಬಗ್ಗೆ. ಸೊ ಈಗ ಟೋಟಲ್ ಆಗಿ ನಮ್ಮ ಹತ್ರ ಸ್ಪೇಡ್ಸ್ ಎಷ್ಟಿರುತ್ತೆ? ನಮ್ಮ ಹತ್ರ ಟೋಟಲ್ ಆಗಿ ಸ್ಪೇಡ್ಸ್ ಎಷ್ಟಿರುತ್ತೆ? ಈಗ 13 ಸ್ಪೇಡ್ಸ್ ಇರುತ್ತೆ, ಕರೆಕ್ಟ್ ಅಲ್ಲ? ಸೊ ಟೋಟಲಿ ವಿ ಹ್ಯಾವ್ 13 ಸ್ಪೇಡ್ಸ್. ಡನ್. ಸೊ ಈಗ ಕ್ವಶನ್ ಏನು? ಸ್ಪೇಡ್ಸ್ ಬಗ್ಗೆ ಕೇಳಿರೋದ್ರಿಂದ n is equal to ನಾವು ತೆಗಿತಿರೋದು 5 ಕಾರ್ಡ್ಸ್. ಸ್ಪೇಡ್ ಬರೋ ಚಾನ್ಸಸ್ ಎಷ್ಟು? ಸೊ ಪಿ ಅಂದ್ರೆ ಏನು? ಗೆಟಿಂಗ್ ಸ್ಪೇಡ್ ಅಂತ ತಗೊಳ್ಳೋಣ. ಗೆಟಿಂಗ್ ಸ್ಪೇಡ್. ಸೊ ಸ್ಪೇಡ್ ಬರೋ ಚಾನ್ಸಸ್ ಎಷ್ಟು ಅಂತಂದ್ರೆ 13 ಔಟ್ ಆಫ್ 52. ಕರೆಕ್ಟ್ ತಾನೆ? 13 ಕಾರ್ಡ್ಸ್ ಔಟ್ ಆಫ್ ಎಷ್ಟು? 52 ಅಂದ್ರೆ 1/4. 13 1s 13 4s. ಅಂದ್ರೆ ಕ್ಯೂ ಅಂದ್ರೆ ಏನು? ಆಸ್ ಐ ಟೋಲ್ಡ್, ಇಟ್ ಇಸ್ ಆಲ್ವೇಸ್ ಆಪೋಸಿಟ್, ರೈಟ್? ಸೊ ನಾಟ್ ಗೆಟಿಂಗ್ ಸ್ಪೇಡ್. ಸೊ ನಾಟ್ ಗೆಟಿಂಗ್ ಸ್ಪೇಡ್ ಅಂದ್ರೆ ಎಷ್ಟಾಯ್ತು? ಈಗ 1/4 ಅಂದ್ರೆ ಸಿ ಔಟ್ ಆಫ್ 4 ಟೈಮ್ಸ್ ಒಂದ್ಸಲ ಸ್ಪೇಡ್ ಬರುತ್ತೆ ಅಂದ್ರೆ 3 ಸಲ ಸ್ಪೇಡ್ ಬರಲ್ಲ, 3/4. ಇಷ್ಟ ಅರ್ಥ ಆಯ್ತು ಅನ್ಸುತ್ತೆ. ಸೊ ಪಿ ಕ್ಯೂ ಹೆಂಗ್ ತಗೋಬೇಕು ಅಂತ ಹೇಳಿ. ನೆಕ್ಸ್ಟ್ ಅವ್ರು ಏನ್ ಕೇಳ್ತಿದ್ದಾರೆ? ಆಲ್ 5 cards are spade. ಫಸ್ಟ್ ಫಾರ್ಮುಲಾ ಬರೆಯೋಣ. ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ x is equal to ncx p to the power of n minus x into q to the power of x. ಓಕೆನಾ? ಸೊ ನಾವು what do you say? all 5 are spades ಅಂದ್ರೆ x is equal to 5 ತಾನೆ? ಸಬ್ಸ್ಟಿಟ್ಯೂಟ್ ಮಾಡಿ. 5c5 p ಅಂದ್ರೆ ಎಷ್ಟು? 1/4 to the power 5 minus 5 into q 3/4 to the power 5. So you will get it as 5c5 is 1, 1/4, 5 minus 5 is 0, anything to the power of 0 is 1 into 3/4 to the power 5. Your answer is 3/4 to the power 5. ನೀವು ಬೇಕು ಅಂದ್ರೆ ಸಿಂಪ್ಲಿಫೈ ಮಾಡಿಡಿ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿ, ಡಸಂಟ್ ಮ್ಯಾಟರ್. ಇದು ಫಸ್ಟ್ ಕ್ವಶನ್ ಅವ್ರು ಕೇಳಿರೋದು. ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ, ಓನ್ಲಿ 3 ಆರ್ ಸ್ಪೇಡ್ಸ್. ಓನ್ಲಿ 3 ಅಂದ್ರೆ ಏನು? ಪ್ರಾಬಬಿಲಿಟಿ ಫಾರ್ ಸಮ್ x is equal to 3. ಸಬ್ಸ್ಟಿಟ್ಯೂಟ್ ಮಾಡಿ. 3 ಅಂದ್ರೆ 5 ಅಲ್ಲಿ 3, 5c3 p ಎಷ್ಟು? 1/4, 5 minus 3, q ಎಷ್ಟು? 3/4 to the power 3. ಎಷ್ಟು ಬರುತ್ತೆ? 5c3 ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ. 5 factorial by 5 minus 3 factorial into 3 factorial. So 5 into 4 into 3 factorial by 5 minus 3 is 2 factorial into 3 factorial. 3 out 2. So I'll get 10 into
1/4 to the power 2, 3/4 to the power 3. Now you can write this as 10 into 1/16 into 3 into 3 into 3 is 27 by 4 into 4 into 4 is 64. ನೀವು ಬೇಕು ಅಂದರೆ ಇದನ್ನ ಸಿಂಪ್ಲಿಫೈ ಮಾಡಿ 270 ಅಪಾನ್ 16 into 64. 16 into 64 will get 1024. ಇದಾಯ್ತು. ಥರ್ಡ್ ಕ್ವಶನ್ ಏನ್ ಕೇಳ್ತಿದ್ದಾರೆ ಅಂದ್ರೆ ನನ್ ಇಸ್ ಸ್ಪೀಡ್ ಅಂತ. ನನ್ ಇಸ್ ಸ್ಪೀಡ್ ಅಂದ್ರೆ ಅರ್ಥ ಏನು? ಯಾವುದು ಸ್ಪೀಡ್ ಅಲ್ಲ, ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಅವಾಗ ಏನಾಗುತ್ತೆ 5c0 p ಎಷ್ಟು 1/4 to the power 5 minus 0 into 3/4 whole to the power of s ಎಷ್ಟು ಬರುತ್ತೆ 0. 5c0 is 1 into 1/4 to the power 5 into 1, because anything to the power of 0 is 1. So 1/1024 is your answer. ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ 1/4 to the power 5 ಅಲ್ಲಿಗೂ ಸ್ಟಾಪ್ ಮಾಡಿ. ಇಲ್ಲ ಅಂದ್ರೆ 4ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ ಯುವರ್ ಆನ್ಸರ್. ಆಗ್ಬೋದಾ? ಇದು ಕಾರ್ಡ್ಸ್ ಬಗ್ಗೆ. ಹೋಪ್ ಯು ಅಂಡರ್ಸ್ಟುಡ್. ಸಿ ಇದೇ ಕ್ವಶನ್ಸ್ ಬರುತ್ತೆ, ಟ್ರಸ್ಟ್ ಮೀ. ನೆಕ್ಸ್ಟ್ ಲೆಟ್ಸ್ ಗೆಟ್ ಇನ್ ಟು swimming question. Okay, question number 28. The probability that a student is not a swimmer is 1/4. Find the probability out of 5 students. So information ಗೊತ್ತಾಯ್ತು. ಏನದು? There are 5 students. ಅದರಲ್ಲಿ ಸ್ವಿಮ್ಮರ್ ಆಗದೆ ಇರೋ ಚಾನ್ಸಸ್ ಎಷ್ಟು? p is equal to 1/5 ಅಂದ್ರೆ q is equal to ಎಷ್ಟು? ಸೊ ಈಗ 5 ಜನ ಅದ್ರಲ್ಲಿ ಒಬ್ಬನಿಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದ್ರೆ 4 ಜನಕ್ಕೆ ಸ್ವಿಮ್ಮಿಂಗ್ ಗೊತ್ತಿರುತ್ತೆ ತಾನೆ. ಸೊ p is 1/4, q is 4/5. ಇದಿಷ್ಟು ಡೇಟಾ ಬರುದ್ರಾ? ದೆನ್ ಫಾರ್ಮುಲಾ ಬರೀರಿ. ಸಿ ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ x is equal to x. ಏನ್ ಬರುತ್ತೆ? ಎಸ್ ಗೋ ಹೆಡ್. nc x p to the power of n minus x into q to the power of x. ಅಟ್ಲೀಸ್ಟ್ 4 ಅಂದ್ರೆ ಏನು? 4ಗಿಂತ ಜಾಸ್ತಿ. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ಏನ್ ಬರುತ್ತೆ ನೋಡಿ, 5c4 1/5 to the power 5 minus 4 into 4/5 to the power 4 plus 5c5 into p value is to 1/5 to the power 5 minus 5 plus into 4/5 to the power 0. ಎಷ್ಟು ಬರುತ್ತೆ? to the power 5 ಎಷ್ಟು ಬರುತ್ತೆ ನೋಡಿ? 5c4 ಗೊತ್ತಿಲ್ಲ, ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 factorial by 5 minus 4 factorial into 4 factorial. You will get 5 into 4/4. So you will get 5 into 1/5 to the power 1 into 4/5 to the power 4. So 5 out ಆಗುತ್ತೆ. Plus 5c5 is 1. 5 minus 5 is 1, because anything to the power of 0 is 1, into 4/5 to the power 5. So your answer is 4/5 to the power 4 plus 4/5 to the power 5. ಸಿ ನನ್ನ ಸಜೆಷನ್ ಇಲ್ಲಿಗೆ ಸ್ಟಾಪ್ ಮಾಡಿ, ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಕ್ಕೆ ಹೋಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಾಯ್ತು. ಏನದು? ಅಟ್ಲೀಸ್ಟ್ 4 are swimmers. ಡನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಕೇಳ್ತಿದ್ದಾರೆ? ಅಟ್ಮೋಸ್ಟ್ 3 are swimmers ಅಂತೆ. ಅಟ್ಮೋಸ್ಟ್ 3 ಅಂದ್ರೆ 3 ಜನ, ಮ್ಯಾಕ್ಸಿಮಮ್ 3 ಅಂದ್ರೆ p of x is less than or equal to 3. ಇದರ ಅರ್ಥ ಏನು? 0 ಇಂದ ಯಾರು ಸ್ವಿಮ್ಮರ್ಸ್ ಇಲ್ಲ, ಒಬ್ಬ ಸ್ವಿಮ್ಮರ್ ಇರ್ತಾನೆ, ಅಥವಾ ಇಬ್ರು ಸ್ವಿಮ್ಮರ್ಸ್ ಇರ್ತಾರೆ, ಅಥವಾ 3 ಜನ ಸ್ವಿಮ್ಮರ್ಸ್ ಇರ್ತಾರೆ. ಸೊ ಇದನ್ನ ಈ ತರ ಮಾಡೋದಕ್ಕಿಂತ ಬೆಸ್ಟ್ ಆಪ್ಷನ್ ಏನು? ನಮ್ಗೇನ್ ಗೊತ್ತು? ಟೋಟಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಇಲ್ಲಿಂದ 0 ಇಂದ 1 ಪ್ಲಸ್ ಅಪ್ ಟು 5 ವರೆಗೂ ಎಷ್ಟು ಬರ್ಬೇಕೀಗ? 1. ಈಗ ನಮಗೆ ಬೇಕಾಗಿರೋದು ಎಲ್ಲಿಂದ ಎಲ್ಲಿವರೆಗೂ? 1 ಇಂದ 3 ವರೆಗೂ ಬೇಕಲ್ವಾ?
ಈಗ ಇಲ್ಲಿ ಉಳ್ಕೊಂಡಿರೋದು ಯಾರೀಗ 4 ಮತ್ತೆ 5 ಇವೆರಡೂ ಆ ಕಡೆ ಕಳಿಸ್ಬಿಟ್ರೆ ಕರೆಕ್ಟಾ? ಅವಾಗ ನಿಮ್ಗೆ ಏನ್ ಸಿಗುತ್ತೆ? ಪ್ರಾಬಬಿಲಿಟಿ ಆಫ್ 0 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಈಸ್ ನಥಿಂಗ್ ಬಟ್ 1 ಮೈನಸ್ ಪ್ರಾಬಬಿಲಿಟಿ ಆಫ್ 4 ಪ್ಲಸ್ 5. ಕರೆಕ್ಟಾ? ಅಂದ್ರೆ ಇದನ್ನ ಹೆಂಗ್ ಬರಿಬಹುದು ನಾನೀಗ? ಪ್ರಾಬಬಿಲಿಟಿ ಆಫ್ x is less than or equal to 3 can be written as 1 minus probability of 4 plus probability of 5 ಅಂತ. ಇದನ್ನ 1 ಮೈನಸ್ ಇಲ್ಲಿ ಆಲ್ರೆಡಿ ಮಾಡಿದೀವಿ ನೋಡಿ, p of 4 ಎಷ್ಟು ಬಂದಿದೆ? 4/5 to the power 4 plus 4/5 to the power 5. ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೆ ಕ್ಯಾಲ್ಕುಲೇಟರ್ಸ್ ಇರುತ್ತೆ, ತಗೊಳ್ಳಿ ಸಿಂಪ್ಲಿಫೈ ಮಾಡಿ. ಸರಿನಾ? ದಿಸ್ ಇಸ್ ದಿ ಎಂಡ್ ಆಫ್ ದಿಸ್ ಆನ್ಸರ್ ಸ್ವಿಮ್ಮರ್ಸ್ ಬಗ್ಗೆ. ದೆನ್ ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್. ಇದಕ್ಕೆ ನಾನು ಕ್ವೆಶನ್ ಡಿಕೋಡ್ ಮಾಡ್ಕೊಡ್ತೀನಿ, ನೀವೇ ಟ್ರೈ ಮಾಡಿ ಅಂಡ್ ಆನ್ಸರ್ನ ಕಮೆಂಟ್ ಮಾಡಿ. ಆಯ್ತಾ? ಏನ್ ಕೊಟ್ಟಿದ್ದಾರೆ ಅಂದ್ರೆ, ದ ಪ್ರಾಬಬಿಲಿಟಿ ಆಫ್ ಅ ಬಲ್ಬ್ ಪ್ರೊಡ್ಯೂಸ್ಡ್ ಬೈ ಎ ಫ್ಯಾಕ್ಟರಿ ವಿಲ್ ಫ್ಯೂಸ್ ಔಟ್ ಆಫ್ಟರ್ 150 ಡೇಸ್ ಆಫ್ ಯೂಸ್ ಇಸ್ 0.05. 150 ದಿನ ಆದ್ಮೇಲೆ ಆ ಬಲ್ಬ್ ಫ್ಯೂಸ್ ಔಟ್ ಆಗೋ ಚಾನ್ಸಸ್ ಎಷ್ಟು? ಪಿ ಅಂತ ತಗೊಳ್ಳಿ, ಅದನ್ನ 0.05. ಇದನ್ನ 5/100 ಅಂತ ತಗೊಳ್ಳಿ. 5/100 ಅಂದ್ರೆ ಎಷ್ಟು ಬರೀಬಹುದು ಈಗ? 5 1s 520. ಈಗ ಪಿ ಬಂದು 1/20 ಆದ್ರೆ ಕ್ಯೂ ಎಷ್ಟಾಗುತ್ತೆ? ಗುಡ್, 19/20. ಕರೆಕ್ಟ್ ತಾನೆ? 20ರಲ್ಲಿ 1 ಬಲ್ಬ್ ಫ್ಯೂಸ್ ಔಟ್ ಆಗುತ್ತೆ ಅಂದ್ರೆ 20ರಲ್ಲಿ 19 ಬಲ್ಬ್ ಫ್ಯೂಸ್ ಔಟ್ ಆಗೋದೇ ಇಲ್ಲ. ಇವರು 0.05 ಅಂತ ಕೊಟ್ಟಿದ್ದಾರೆ, ಗೊತ್ತಾ? ನಂಗೆ ತಗೋಬೇಡಿ. 0.05ನ 5/100 ಅಂತ ತಗೊಳ್ಳಿ. 1/20 ಅದು ಪಿ ಅಂದ್ರೆ ಕ್ಯೂ ಎಷ್ಟು? 19/20. ಪ್ರಾಬಬಿಲಿಟಿ 5 ಸಚ್ ಬಲ್ಬ್ಸ್ ಅಂದ್ರೆ n is equal to 5. n ಸಿಕ್ತು, ಪಿ ಸಿಕ್ತು, ಕ್ಯೂ ಸಿಕ್ತು. ನನ್ ಅಂದ್ರೆ ಏನು? p of x is equal to 0 ಸಬ್ಸ್ಟಿಟ್ಯೂಟ್ ಮಾಡಿ. ನಾಟ್ ಮೋರ್ ದೆನ್ 1 ಅಂದ್ರೆ ಏನು? x is less than or equal to 1 ಅಂದ್ರೆ 0. ಮೋರ್ ದೆನ್ 1 ಅಂತಂದ್ರೆ x is greater than or equal to 1. ನೀವು ಟ್ರೈ ಮಾಡಿ, ಹೇಳಿರೋ ಲಾಜಿಕ್ಸ್ ನೆಲ್ಲ ಯೂಸ್ ಮಾಡಿಕೊಂಡು ಡೆಫಿನೆಟ್ ಆಗಿ ಯು ವಿಲ್ ಡೂ ಇಟ್. ಸರಿನಾ? ಸಾಲ್ವ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಗೆಟ್ ಟು ನೋ ಯು ಆರ್ ಟ್ರೈಯಿಂಗ್ ದಿಸ್. ಸೊ ದೀಸ್ ಆರ್ ದಿ ಸಮ್ ಕ್ವೆಶನ್ಸ್, all questions, not some questions, all questions from part D, that is from 5 marks category, where you will be getting 2 questions for Saturday's exam. You should score 10 marks without any excuses. ಇದರಲ್ಲಿ 10 marks ಸ್ಕೋರ್ ಮಾಡಲೇಬೇಕು. ಇವಾಗ 1 ಮಾರ್ಕ್ ಹೋಗೋಣ. 1 ಮಾರ್ಕ್ ಅಲ್ಲಿ ಕ್ವೆಶನ್ಸ್ ನ ಸಾಲ್ವ್ ಮಾಡಿ, ದೆನ್ ವಿಲ್ ಕಮ್ ಫಾರ್ 2 marks. ಆಗ್ಬೋದಾ? ನೆಕ್ಸ್ಟ್ ಓಕೆ ನೋಡಿ, 1 ಮಾರ್ಕ್ ಕ್ವೆಶನ್ಸ್ ಬರೋಣ. ಸೊ ಬರೋದಕ್ಕಿಂತ ಮುಂಚೆ 1 ಮಾರ್ಕ್ ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ, ಬೇಸಿಕಲಿ ಕಂಡೀಷನಲ್ ಪ್ರಾಬಬಿಲಿಟಿ ಬಗ್ಗೆ ಕೇಳ್ತಾರೆ. ಒಂದೇ ಒಂದು ಫಾರ್ಮುಲಾ, ಪ್ರಾಬಬಿಲಿಟಿ ಆಫ್ ಎ ಗಿವನ್ ಬಿ. ಇದನ್ನ ಹಿಂಗೆ ಓದಬೇಕು. ಕಂಡೀಷನಲ್ ಪ್ರಾಬಬಿಲಿಟಿ ಈಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪ್ರಾಬಬಿಲಿಟಿ ಆಫ್ ಬಿ. ಇದೊಂದು ಫಾರ್ಮುಲಾ ನೋಡಿ. ಇಲ್ಲಿ ಇದನ್ನ ಬಿ ಕೆಳಗಡೆ ಇದ್ರೆ ಬಿ ಕೆಳಗಡೆ ಬರುತ್ತೆ. ಅದೇ ತರ ಪ್ರಾಬಬಿಲಿಟಿ ಆಫ್ ಬಿ ಗಿವನ್ ಎ. ನನ್ನ ಮೀನಿಂಗ್ ಏನು, ಇಲ್ಲಿ ಥಿಯರಿ ಹೇಳ್ಕೊಡ್ತಾ ಇಲ್ಲ, ಜಸ್ಟ್ ಹೆಂಗ್ ಸ್ಕೋರ್ ಮಾಡಬೇಕು ಅಷ್ಟು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಪ್ರಾಬಬಿಲಿಟಿ ಆಫ್ ಬಿ ಗಿವನ್ ಎ ಅಂದ್ರೆ ಅಗೇನ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪ್ರಾಬಬಿಲಿಟಿ ಆಫ್ ಎ. ಸರಿನಾ? ಇಲ್ಲೋ ನೋಡಿ, ಕೆಳಗಡೆ ಇದೆ, ಇಲ್ಲೋ ಇದೆ. ನಾವು ಏನ್ ನೆನ್ಪಿಟ್ಕೊಳ್ಳಿ ಅಂದ್ರೆ, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ is same as probability of B intersection A. ಇದು ಒಂದು ಕ್ವಶನ್, ಪಾಸಿಬಲ್ ಕ್ವಶನ್. ಇದು ಕಂಡೀಷನಲ್ ಪ್ರಾಬಬಿಲಿಟಿ ಅಂತ ಕರಿತೀವಿ. ಕಂಡೀಷನಲ್ ಪ್ರಾಬಬಿಲಿಟಿ ಆಯ್ತಾ? ಅದೇ ತರ ನಮಗೆ ಇನ್ನೊಂದು ಏನು ಅಂತಂದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ. ಏನು? ಇಂಡಿಪೆಂಡೆಂಟ್ ಇವೆಂಟ್ಸ್. ಯೂಶಲಿ ಈ ಎರಡರಿಂದಾನೇ ಕ್ವಶನ್ಸ್ ಕೇಳ್ತಾರೆ. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನು ಅಂದ್ರೆ, A and B are 2 events and they are said to be independent if probability of A intersection B is probability of A into probability of B. ಸರಿನಾ? ಸೊ A into B ಈಕ್ವಲ್ ಆಗಿರ್ಬೇಕು, ಅವಾಗ ಇಂಡಿಪೆಂಡೆಂಟ್ ಅಂತ ಕರೀತಾರೆ. ಸೊ ಫಸ್ಟ್ ಕ್ವಶನ್ ನೋಡಿ, P of A ಕೊಟ್ಟಿದ್ದಾರೆ, P of B given A ಕೊಟ್ಟಿದ್ದಾರಲ್ವಾ. ಸೊ P of A ಎಷ್ಟು ಕೊಟ್ಟಿದ್ದಾರೆ? 4/5
P of B given A ಕೊಟ್ಟಿದ್ದಾರೆ 2/5. They're asking probability of A intersection B. See, simple, ಇದರದ್ದು ಫಾರ್ಮುಲಾ ಬರೀರಿ. Probability of B given A is what? Probability of A intersection B by probability of A. ಇಲ್ಲಿ ನೋಡಿ ಕೆಳಗಡೆ ಯಾರಿದ್ದಾರೆ? A. ಕರೆಕ್ಟಾ? ಇದು ಕೊಟ್ಟಿದ್ದಾರೆ ತಾನೆ, ಎಷ್ಟದು? 2/5. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇಂಟು 4/5 is equal to probability of A intersection B. ಫಾರ್ಮುಲಾ ಬರೆಯೋದು, ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಸೊ 4 2s are 8, you'll get 8/25 is your answer. Probability of A intersection B. ಇದು ಫಸ್ಟ್ ಕ್ವೆಶ್ಚನ್ ಆಯ್ತಾ. ಲುಕ್ ಎಟ್ ದಿ ಸೆಕೆಂಡ್ ಕ್ವೆಶ್ಚನ್. ಏನು ಅಂದ್ರೆ ಪ್ರಾಬಬಿಲಿಟಿ A ಕೊಟ್ಟಿದ್ದಾರೆ, B ಕೊಟ್ಟಿದ್ದಾರೆ. ಓಕೆ, ಪ್ರಾಬಬಿಲಿಟಿ ಆಫ್ A ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ B ನು ಕೊಟ್ಟಿದ್ದಾರೆ, probability of A intersection B ನು ಕೊಟ್ಟಿದ್ದಾರೆ. Then they're asking probability of B given A. So probability of B given A formula ಏನು? Probability of A intersection B by probability of A. ನೋಡಿ ಅಗೇನ್ ಕೆಳಗಡೆ ಇರೋದನ್ನ ಬರೀಬೇಕು. Probability of A intersection B ಎಷ್ಟು ಕೊಟ್ಟಿದ್ದಾರೆ ನೋಡಿ? 0.2 divided by 0.6. This is nothing but 2/6, nothing but 1/3. ಸರಿನಾ? ಎಂಡ್ ಆಫ್ ದಿ ಸ್ಟೋರಿ. ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಡಿಜಿಟ್ಸ್ ಅಲ್ಲಿ ಇಟ್ಕೋಬಹುದು. ದೆನ್ ಥರ್ಡ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ. P of A ಕೊಟ್ಟಿದ್ದಾರೆ, P of B ಕೊಟ್ಟಿದ್ದಾರೆ, ಅಂಡ್ A and B are what? ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸಿ, ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತಂದ್ರೆ ಏನಂದ್ರೆ A and B are said to be independent if probability of A intersection B is equal to probability of A into probability of B. Probability of A ಕೊಟ್ಟಿದ್ದಾರೆ ನೋಡಿ 3/5 1/5. ಏನಿಲ್ಲ, ಸುಮ್ಮನೆ ಮಲ್ಟಿಪ್ಲೈ ಮಾಡೋದಷ್ಟೇ. 3/5 into 1/5 you'll get 3/25 is your answer. ನೆಕ್ಸ್ಟ್ ಅದೇ ತರ ಫೋರ್ತ್ ಕ್ವಶನ್ ನೋಡಿ. ಫೋರ್ತ್ ಕ್ವಶನ್ ಏನ್ ಹೇಳ್ತಿದ್ದಾರೆ? ಇದು ರಿಪಿಟೇಷನ್ ನೋಡಿ, ಎಷ್ಟು ಸಲ ರಿಪೀಟ್ ಮಾಡ್ತಾ ಇದ್ದಾರೆ. ಒಂದು ಸೇಮ್ ಕ್ವಶನ್ ನೋಡಿ 3 ಸಲ ರಿಪೀಟ್ ಮಾಡಿದ್ದಾರೆ. ಇಲ್ಲಿ 1 2 3 4 ಸಲ ರಿಪೀಟ್ ಮಾಡಿದ್ದಾರೆ. ಫೋರ್ತ್ ಕ್ವಶನ್ ನೋಡಿ, P of A ಕೊಟ್ಟಿದ್ದಾರೆ, P of B ಕೊಟ್ಟಿದ್ದಾರೆ. ಮಾಡ್ಬೋದು, ಟ್ರೈ ಮಾಡಿ. ಫೋರ್ತ್ ಕ್ವಶನ್ ನೀವು ಟ್ರೈ ಮಾಡಿ. ಅದೇ ತರ ಫಿಫ್ತ್ ಕ್ವಶನ್ ಟ್ರೈ ಮಾಡಿ, ಸಿಕ್ಸ್ತ್ ಟ್ರೈ ಮಾಡಿ, ಸೆವೆಂತ್ ಒನ್ ಬೇಕಾದ್ರೆ ನಾನು ಮಾಡ್ತೀನಿ ಅಷ್ಟೇ. ಸುಮ್ಮನೆ ನಾನು ಎಲ್ಲ ಮಾಡಿದ್ರೆ ನಾನು ಬುದ್ಧಿವಂತ ಆಗ್ತೀನಿ, ನೀವು ಮಾಡಿದ್ರೆ ನೀವು ಬುದ್ಧಿವಂತರಾಗ್ತೀರಾ, ಅಷ್ಟೇ ಡಿಫ್ರೆನ್ಸ್. ಸರಿನಾ? ಸೆವೆಂತ್ ಕ್ವಶನ್ ಏನು ಅಂದ್ರೆ ಫೈಂಡ್ P of A given B. ಓಕೆ, ಪ್ರಾಬಬಿಲಿಟಿ ಆಫ್ A given B ಫಾರ್ಮುಲಾ ಏನು? ಪ್ರಾಬಬಿಲಿಟಿ ಆಫ್ A intersection B ಬೈ ಕೆಳಗಡೆ ಯಾರಿದ್ದಾರೆ? ಪ್ರಾಬಬಿಲಿಟಿ ಆಫ್ B. Done, which is equal to probability of B ಎಷ್ಟು ಕೊಟ್ಟಿದ್ದಾರೆ? 0.5. probability of A intersection B ಎಷ್ಟು ಕೊಟ್ಟಿದ್ದಾರೆ? 0.32. so divide ಮಾಡಿ, keep your answer. that is 0.32 divided by 0.5 will get 0.64. ಸೊ ಸಿಂಪಲ್ ಕ್ವಶನ್ಸ್ 1 ಮಾರ್ಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಲಾಸ್ ಆಗ್ಲೇಬಾರ್ದು ಆಯ್ತಾ. ಸೊ ಎರಡೇ ಪಾಸಿಬಲ್ ಕ್ವಶನ್ಸ್. ಒಂದು they'll ask you based on conditional probability. ನಾ ಫಾರ್ಮುಲಾಸ್ ಹೇಳ್ಕೊಟ್ಟೆ, ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇಲ್ಲ. ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಕೇಳ್ತಾರೆ. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನು? probability of A intersection B must be equal to probability of A into probability of B. ಆಯ್ತಾ. ದೆನ್ ಕಮಿಂಗ್ ಟು 2 marks questions. ಸೊ 2 marks ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ 100% they'll ask you questions based on probability distribution. ಆಲ್ರೆಡಿ ನಾನು probability distribution 5 marks ಅಲ್ಲಿ ಒಂದು ಸ್ವಲ್ಪ ಐಡಿಯಾ ಕೊಟ್ಟಿದ್ದೆ. probability distribution. See, probability distribution ಅಲ್ಲಿ ಏನಂದ್ರೆ the sum of all the probabilities is equal to 0. Sum of all the probabilities is equal to 0. ನೋಡಿ, find the probability distribution of heads in 2 tosses of coin. So find the probability distribution of number of heads in 2 tosses of coin. number of heads ಆಯ್ತಾ. ಈಗ 2 ಕಾಯಿನ್ ಟಾಸ್ ಮಾಡ್ತೀವಿ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಏನ್ ಬರ್ಬೋದು ನಮಗೆ? 2ರಲ್ಲೂ ಹೆಡ್ ಬರ್ಬೋದು, ಒಂದ್ರಲ್ಲಿ ಹೆಡ್ ಬಂದು ಟೇಲ್ ಬರ್ಬೋದು, ಅಥವಾ ಟೇಲ್ ಬಂದು ಹೆಡ್ ಬರ್ಬೋದು, ಅಥವಾ 2ರಲ್ಲೂ ಟೇಲ್ ಬರ್ಬೋದು.
ಕರೆಕ್ಟ್ ತಾನೆ? ಇಲ್ಲಿ ನಮಗೆ ಹೆಡ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಈ ಕೇಸ್ ತಗೊಳ್ಳಿ, ಹೆಡ್ಸ್ ಇಲ್ವೇ ಇಲ್ಲ ಇಲ್ಲಿ, ಕರೆಕ್ಟ್ ತಾನೆ? ಅಂದ್ರೆ ಹೆಡ್ಸ್ ಬರ್ದೇನೂ ಇರ್ಬೋದು, ಅಂದ್ರೆ ಹೆಡ್ಸು 0 ಬರ್ಬೋದು, ಅಥವಾ 1 ಹೆಡ್ ಬರ್ಬೋದು, ಅಥವಾ 2 ಹೆಡ್ ಬರ್ಬೋದು, ಕರೆಕ್ಟ್ ತಾನೆ? ಸೊ ಈ ತರ ನೀವು ಒಂದು ಟೇಬಲ್ನ ರೆಡಿ ಮಾಡ್ಕೊಂಡ್ರೆ, ಈ ತರ ಒಂದು ಟೇಬಲ್ನ ರೆಡಿ ಮಾಡ್ಕೊಂಡ್ರೆ ಸರಿನಾ? ಇದು ಎಕ್ಸ್ ಅನ್ಕೊಳ್ಳಿ, ನೋ ಹೆಡ್, 1 ಹೆಡ್, 2 ಹೆಡ್ಸ್, ಸರಿನಾ? ಸೊ ಇವಾಗ ಇದು ಪ್ರಾಬಬಿಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಇವೆಂಟ್. ಈಗ ಏನ್ ಮಾಡ್ತೀರಾ ನೋಡಿ, 0 ಹೆಡ್ ಬರೋ ಚಾನ್ಸಸ್ ಎಷ್ಟಿದೆ? 1 ಔಟ್ ಆಫ್ 4, ಕರೆಕ್ಟ್ ತಾನೆ? 1 ಹೆಡ್ ಬರೋ ಚಾನ್ಸಸ್ ಎಷ್ಟಿದೆ? 2 ಔಟ್ ಆಫ್ 4. 2 ಹೆಡ್ ಬರೋ ಚಾನ್ಸಸ್ ಎಷ್ಟಿದೆ? 1 ಔಟ್ ಆಫ್ 4. ಇಷ್ಟೇ ಆನ್ಸರ್. ಫೈಂಡ್ ದಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಅವರು ನಂಬರ್ ಆಫ್ ಹೆಡ್ಸ್ ಬಗ್ಗೆ ಕೇಳ್ತಿರೋದ್ರಿಂದ ಹೆಡ್ ಬರ್ದೇನೂ ಇರ್ಬೋದು, 1 ಸಲ ಬರ್ಬೋದು, 2 ಸಲ. ಹೆಡ್ ಬರ್ದೇ ಇರೋ ಚಾನ್ಸಸ್ ಎಷ್ಟು? 1 ಸಲ. 1 ಸಲ ಬರೋ ಚಾನ್ಸಸ್ ಎಷ್ಟು? 2 ಸಲ. 2 ಸಲ ಮೀನ್ಸ್ 2 ಕಾಯಿನಲ್ಲಿ ಹೆಡ್ ಬರೋ ಚಾನ್ಸಸ್ ಎಷ್ಟು? 1 ಔಟ್ ಆಫ್ 4. ಇದು ಫಸ್ಟ್ ಕ್ವಶನ್ ಆನ್ಸರ್. ಸೆಕೆಂಡ್ ಕ್ವಶನ್ ನೋಡಿ, ಸ್ವಲ್ಪ ನಾನು 9th one ಮಾಡ್ತಾ ಇಲ್ಲ, forget about it because we are here to do only those problems which are very much important. ಸರಿನಾ? I'm trying to solve in second 2 marks problems only probability distribution problems. ಆಯ್ತಾ? ಈಗ ಇಲ್ಲಿ ಏನೇನೋ ಕೊಟ್ಟಿದ್ದಾರೆ ನೋಡಿ. X denotes the number of hours you study during a random selected school day. The probability X that can take the value of X as the following from find the value of what? K. ಇದಕ್ಕೊಂದು ಟೇಬಲ್ ರೆಡಿ ಮಾಡ್ಕೊಳ್ಳೋಣ ಫಸ್ಟ್, ಸರಿನಾ? ಅವ್ರು ಏನೇ ಕೊಡ್ಲಿ ಇದಕ್ಕೊಂದು ಟೇಬಲ್ ರೆಡಿ ಮಾಡೋಣ. ಈ ತರ ಅವರು ಟ್ರೀ ಡಯಾಗ್ರಾಮ್ ಅಥವಾ ಬ್ರಾಕೆಟ್ ಎಲ್ಲ ಕೊಟ್ಟರು ಕೂಡ ಮಾಡ್ಬೋದು. ನೋಡಿ, ಎಕ್ಸ್ ವ್ಯಾಲ್ಯೂಸ್ ಎಷ್ಟಿಂದ ಎಲ್ಲಿವರೆಗೂ ಇದೆ? 0, 1 or 2, 3 or 4. ಸೊ ಅಂದ್ರೆ ನಿಮಗೆ 0, 1, 2, 3, 4, ಕರೆಕ್ಟ್ ತಾನೆ? 1, 2, 3, 4 ಇಷ್ಟು ವ್ಯಾಲ್ಯೂಸ್ ಇದೆ. ಆಮೇಲೆ ಅವ್ರು ಏನು ಹೇಳ್ತಿದ್ದಾರೆ? ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಕೆ. ಫೈನ್. ಇದು ಪ್ರಾಬಬಿಲಿಟಿ ಫಾರ್ ಸಮ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಅಥವಾ ಏನಾದ್ರು ತಗೊಳ್ಳಿ. 0.1 ಆಯ್ತು. ಸೊ ಜಸ್ಟ್ ಇದು 0.1 ಇದು. ಸೊ 0.1 1ಗೆ ಎಷ್ಟು? 1ಗಾಗ್ಲಿ 2ಗಾಗ್ಲಿ ಏನಾಗ್ಬೇಕಂತೆ? ಕೆ ಎಕ್ಸ್ ಅಂತ. ಅರ್ಥ ಏನ್ ಗೊತ್ತಾ? ಇಲ್ಲಿ ಕೆ ಎಕ್ಸ್ ಇದೆಯಲ್ಲ, ನಾವಿಲ್ಲಿ 1 ಹಾಕ್ಬೇಕಾದ್ರೆ ಕೆ ಇಂಟು 1, ಸೊ ಕೆ ಆಗುತ್ತೆ. 2 ತಗೋಬೇಕಾದ್ರೆ ಕೆ ಇಂಟು 2, 2k ಆಗುತ್ತೆ. ಸೊ 1ಗೆ ಕೆ ಆಯ್ತು, 2ಗೆ 2k ಆಯ್ತು. ಅದೇ ತರ 3 ಅಥವಾ 4ಗೆ ಏನ್ ಇಕ್ವೇಶನ್ ತಗೋಬೇಕು ಅಂತೆ? ಕೆ ಟೈಮ್ಸ್ 5 ಮೈನಸ್ ಎಕ್ಸ್ಗೆ. ನಾವು 3 ತಗೋತೀವಿ ಅನ್ಕೊಳ್ಳಿ. ಸೊ ಕೆ 5 ಮೈನಸ್ 3, 2k ಆಯ್ತು. ಸೊ 2k ಆಯ್ತು. ಅದೇ ತರ ಕೆ 5 ಮೈನಸ್ ಎಕ್ಸ್, ಇವನ್ 4ಗೂ ಕೂಡ ಅದನ್ನೇ ವ್ಯಾಲ್ಯೂ ತಗೊಳ್ಳಿ ಅಂತಿದ್ದಾರೆ. ಕೆ 5 ಮೈನಸ್ 4, ಯು ವಿಲ್ ಗೆಟ್ ವಾಟ್? ಕೆ. ಸೊ ಕೆ ಇಷ್ಟು 0 ಅದರ್ವೈಸ್ ಅಂತ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸರಿನಾ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತಂದ್ರೆ ಏನಿಲ್ಲ, ಸಿಂಪಲ್. ವಿ ನೋ ದಟ್ ಟೋಟಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಎಷ್ಟಿರಬೇಕು? 0 ಇರಬೇಕು, ಕರೆಕ್ಟ್ ತಾನೆ? ಅಂದ್ರೆ ಟೋಟಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ 0 ಅಂತಂದ್ರೆ ಏನರ್ಥ? 0.1 ಪ್ಲಸ್ ಕೆ ಪ್ಲಸ್ 2k ಪ್ಲಸ್ 2k ಪ್ಲಸ್ ಕೆ ಮಸ್ಟ್ ಬಿ ಈಕ್ವಲ್ ಟು 1. ಸೊ ಇದನ್ನ ಆಡ್ ಮಾಡಿ 6k ಆಯ್ತು, ಕರೆಕ್ಟ್ ಅಲ್ವಾ? ಸೊ 6k 0.1 ಆ ಕಡೆ ಕಳಿಸ್ಕೊಳ್ಳಿ, ಇಸ್ ಈಕ್ವಲ್ ಟು 1 ಮೈನಸ್ 0.1, 1 ಮೈನಸ್ 0.1. ಸೊ 6k is equal to 0.9, k is equal to 0.9 by 6, or you can write 9 by 60. ಕ್ಯಾಲ್ಕುಲೇಟರ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇಲ್ಲ. ಸೊ ದೇರ್ಫೋರ್ ಬಿಕಮ್ಸ್ 3 by 20. ಸೊ ದಟ್ಸ್ ದಿ ವ್ಯಾಲ್ಯೂ. ಎಷ್ಟು? 3 by 20 ಕೆ ವ್ಯಾಲ್ಯೂ. ಸೊ ತುಂಬಾ ಸಿಂಪಲ್ ಅದು. ಆ ವ್ಯಾಲ್ಯೂಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ನ ಬರ್ದಿರೋದು, ಸರಿನಾ? ದಟ್ ಈಸ್ 3 by 20 ಆಗ್ಬೋದಾ? ನೆಕ್ಸ್ಟ್ ಲುಕ್ ಎಟ್ ದಿ ಥರ್ಡ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಏನ್ ಕೇಳ್ತಿದ್ದಾರೆ ಅಂದ್ರೆ, find the probability distribution of the number of tails in simultaneous tosses of 3 coins. So 3 coins. Number of tails ಅಲ್ವಾ?
ಸೇಮ್ ಇದೇ ತರ ಒಂದು ಟೇಬಲ್ ರೆಡಿ ಮಾಡೋದು. ನಂಬರ್ ಆಫ್ ಟೇಲ್ಸ್, ಎಷ್ಟು ಕಾಯಿನ್ಸ್ ನ ಟಾಸ್ ಮಾಡ್ತಾ ಇದ್ದೀರಾ? 3 ಕಾಯಿನ್ಸ್ ಅಲ್ವಾ? 3 ಕಾಯಿನ್ಸ್ ಅಂದ್ರೆ ಏನ್ ಬರುತ್ತಪ್ಪ? ಆಲ್ ಹೆಡ್ ಹೆಡ್, ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಹೆಡ್ ಟೇಲ್, ಹೆಡ್ ಟೇಲ್ ಟೇಲ್, ಹೆಡ್ ಟೇಲ್ ಹೆಡ್, ಆಮೇಲೆ ಟೇಲ್ ಹೆಡ್ ಹೆಡ್, ದೆನ್ ಟೇಲ್ ಹೆಡ್ ಟೇಲ್, ದೆನ್ ಟೇಲ್ ಟೇಲ್ ಹೆಡ್ ಅಥವಾ ಟೇಲ್ ಟೇಲ್ ಟೇಲ್. ಕರೆಕ್ಟಾ? ಒಟ್ನಲ್ಲಿ ನೀವೇನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ನಾವು 3 ಕಾಯಿನ್ ನ ಟಾಸ್ ಮಾಡಿದ್ರೆ ನಮಗೆ ಎಕ್ಸ್ ಅನ್ನೋದು ಟೇಲ್ ಬರ್ದೇನೆ ಇರ್ಬೋದು, ಅಥವಾ ಟೇಲ್ 1 ಸಲ ಬರ್ಬೋದು, ಅಥವಾ ಟೇಲ್ 2 ಸಲ ಬರ್ಬೋದು, ಅಥವಾ ಟೇಲ್ 3 ಸಲ ಬರ್ಬೋದು. ಸೊ ಪ್ರಾಬಬಿಲಿಟಿ ಎಷ್ಟು ಫೈಂಡ್ ಔಟ್ ಮಾಡಿ. ಟೇಲ್ ಬರ್ದೇ ಇರೋ ಚಾನ್ಸಸ್ ಎಷ್ಟು ನೋಡಿ? ಒಂದೇನೆ. ಸೊ ದಟ್ ಈಸ್ 1/8. 1 ಸಲ ಬರೋ ಚಾನ್ಸಸ್ ಎಷ್ಟು ಮಾರ್ಕ್ ಮಾಡಿ. 1 ಸಲ ಟೇಲ್ ಎಲ್ಲೆಲ್ಲಿ ಬಂದಿದೆ ನೋಡಿ. 1 2 3. ಸೊ ಆನ್ಸರ್ ಏನೀಗ 3/8. ನೆಕ್ಸ್ಟ್ 2 ಟೈಮ್ಸ್ ಟೇಲ್ ಎಲ್ಲೆಲ್ಲಿ ಬಂದಿದೆ ನೋಡಿ. 2 ಟೈಮ್ಸ್ 1 2 3. ಸೊ ಆನ್ಸರ್ ಏನೀಗ 3/8. 3 ಸಲ ಟೇಲ್ ಎಲ್ಲೆಲ್ಲಿ ಬಂದಿದೆ ನೋಡಿ. ಒಂದೇ ತಾನೆ, ದಟ್ ಈಸ್ 1/8. ಇಷ್ಟು ಮಾಡಕ್ ಏನಪ್ಪ ಪ್ರಾಬ್ಲಮ್? 3 ಸಲ ಕಾಯಿನ್ ನ ಟಾಸ್ ಮಾಡಿದ್ರೆ ಏನೇನ್ ಬರುತ್ತೆ ಅಂದ್ರೆ, 1 ಸಲ ಟೇಲ್ ಬರ್ದೇ ಇರೋ ಚಾನ್ಸಸ್ 1/8, 1 ಸಲ ಬರೋದು 3/8, 2 ಸಲ ಟೇಲ್ ಅಂದ್ರೆ 2 ಕಾಯಿನ್ ಟೇಲ್ಸ್ ಬರೋ ಚಾನ್ಸಸ್ ಎಷ್ಟು? 3/8. 3 ಕಾಯಿನ್ ಟೇಲ್ ಬರೋ ಚಾನ್ಸಸ್ ಎಷ್ಟು? 3/8. ಇದು ಇನ್ನೊಂದು ಕ್ವೆಶ್ಚನ್ ಬೇಸ್ಡ್ ಆನ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ವಿ ಆರ್ ಡನ್ ವಿತ್ 8th one, 9th one ಮಾಡ್ತಾ ಇಲ್ಲ, ದೆನ್ 10th one, 11th one. ಅದೇ ತರ ಯು ಪೀಪಲ್ ಟ್ರೈ 12th one, ಬಿಕಾಸ್ 12th one is similar to this one. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದ್ರೆ ಏನು? ಇದೇ ತರ. ಇಲ್ಲಿ ಇನ್ನೂ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ. 0ಗೆ ಕೆ ಹಾಕೊಳ್ಳಿ, 1ಗೆ 2k ಹಾಕೊಳ್ಳಿ, 2ಗೆ 3k ಹಾಕೊಳ್ಳಿ, ಅಷ್ಟೇನೆ. ಅದಾದ್ಮೇಲೆ ಏನ್ ಮಾಡಿ, ಟೋಟಲ್ ಎಷ್ಟಿರಬೇಕು? 1 ಇರಬೇಕು. ಟ್ರೈ ಮಾಡಿ. ದೆನ್ ಫೈಂಡ್ ದಿ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ನಂಬರ್ ಆಫ್ ಹೆಡ್ಸ್ ಇನ್ 2 ಟಾಸಸ್ ಆಫ್ ಎ ಕಾಯಿನ್. ಇದು ಆಲ್ರೆಡಿ ಮಾಡಿದೀವಿ ನೋಡಿ ಇಲ್ಲಿ, ಫಸ್ಟ್ ಕ್ವಶನ್ ಅದೇ ಮಾಡಿದ್ದು. ಸೊ ಇಟ್ಸ್ ಅ ರಿಪೀಟೆಡ್ ಕ್ವಶನ್ ಅಗೇನ್. ಅಂದ್ರೆ ಇದೇ ಕ್ವಶನ್ ಅಗೇನ್ ಜೂನ್ 2016 ಅಲ್ಲೂ ರಿಪೀಟ್ ಮಾಡಿದ್ದಾರೆ. ಆಯ್ತಾ? ದೆನ್ ನಾನು 14th one ಕೂಡ ಮಾಡ್ತಾ ಇಲ್ಲ, ಮಾಡ್ಬೋದು, ಬಟ್ ಬೇಡ ಸುಮ್ಮನೆ ಏನಕ್ಕೆ ಒಂದ್ಸೇ ಸಲ ಕೇಳಿರೋದು, ಅದು ಸಪ್ಲಿಮೆಂಟ್ರಿ ಅವ್ರಿಗೆ ಬೇಕಾಗಿಲ್ಲ. ಜಸ್ಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಮೇಲೆ ಫೋಕಸ್ ಮಾಡ್ಕೊಂಡೋಗಿ, ಅದು ನಿಮಗೆ ಕ್ವಶನ್ ಪೇಪರ್ ಇರೋ ತುಂಬಾ ಈಸಿ ಇರುತ್ತೆ. ನೆಕ್ಸ್ಟ್ ಬನ್ನಿ, ಇದು ಅಷ್ಟೇನೆ, ಇದು ಸೇಮ್ ರಿಪೀಟೆಡ್ ಕ್ವಶನ್. ಯಾವ್ದ್ರ ತರ ಇದೆ ಈ ನೋಡಿ. 12th one ಮತ್ತು 15th one ಬೋತ್ ಆರ್ 12th one ಅಲ್ಲ, ಈಗ ನಾನು ಮಾಡಿದ್ನಲ್ಲ ಯಾವುದು 10th one and 15th one are both are one in the same ನೋಡಿ. 0.1 k k 2k 2k k ನೋಡಿ, ಸೇಮ್ ಕ್ವೆಶ್ಚನ್. ಸೊ ಡು ದಿಸ್. ಆಯ್ತಾ? ಆಮೇಲೆ ಇದನ್ನ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಪ್ರಾಬಬಿಲಿಟಿ ಆಫ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂದ್ರೆ x is greater than or equal to 2 ಅಂದ್ರೆ ಪ್ರಾಬಬಿಲಿಟಿ ಆಫ್ 2 ಪ್ಲಸ್ ಪ್ರಾಬಬಿಲಿಟಿ ಆಫ್ 3 ಪ್ಲಸ್ ಪ್ರಾಬಬಿಲಿಟಿ ಆಫ್ 4 ಅಂತ. ಸೊ ಪ್ರಾಬಬಿಲಿಟಿ ಆಫ್ 2 ಎಷ್ಟು ಬರುತ್ತಾಗ? 2k ಅಲ್ವಾ? k ವ್ಯಾಲ್ಯೂ ಎಷ್ಟು ಬಂತು? 3/20. ಸೊ ದಟ್ ಈಸ್ 2 into 3/20 ಪ್ಲಸ್ ಪ್ರಾಬಬಿಲಿಟಿ ಆಫ್ 3 ಎಷ್ಟು ಬಂದಿದೆ? ಅದು ಕೂಡ 2k ತಾನೆ. ಸೊ 2 into 3/20. ಆ k ವ್ಯಾಲ್ಯೂ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು ಜಸ್ಟ್ k ಅಲ್ವಾ? 3/20. 3 3/20 ಇದೆ, ಆಚೆ ತಗೊಳ್ಳಿ. ಸೊ 2 plus 2 plus 1 5 ಬರುತ್ತೆ. 5 1 5 4 ಯುವರ್ ಆನ್ಸರ್ ಇಸ್ 3/4. ಆಯ್ತಾ? ನೆಕ್ಸ್ಟ್ ಅದೇ ತರ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಂತಂದ್ರೆ ಏನು ಅಲ್ಲ, ಸಿಂಪಲ್ ಆಗಿ ಒಂದು ಹೊಸ ಫಾರ್ಮುಲಾ ಈ ತರ ಕ್ವೆಶ್ಚನ್ಸ್ ಬಂದ್ರೆ ಮಾಡಿ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ xi ಇಂಟು pi. ಸಮೇಷನ್ ಅಂದ್ರೆ ಆಡ್ ಮಾಡಬೇಕು. ಫಸ್ಟ್ ಇಲ್ಲಿ ನೋಡಿ 0 ಇಂಟು 188/221 ಪ್ಲಸ್ 1 ಇಂಟು 32/221 ಪ್ಲಸ್ 2 ಇಂಟು 1/221. ಇದು 0 ಆಗುತ್ತೆ, ಬಿಟ್ಬಿಡೋಣ ಇದು. So 32 plus 2 becomes 34/221. This is the required answer. 34/221. ಇಷ್ಟೇ ಪ್ರಾಬಬಿಲಿಟಿ ಕ್ವೆಶ್ಚನ್ಸ್. ಒಂದು ಡಿಪೆಂಡೆಂಟ್ ಇವೆಂಟ್ಸ್, ಒಂದು ಕಂಡೀಷನಲ್ ಪ್ರಾಬಬಿಲಿಟಿ, ಅಂಡ್ ಒನ್ ಮೋರ್ ಇಸ್ 5 marks ಕ್ವೆಶ್ಚನ್. ಇನ್ 3 marks ಅಲ್ಲಿ ಬೇಸ್ ಥಿಯರಮ್ ಮೇಲೆ ಕೇಳ್ತಾರೆ. ಐ ಆಮ್ ನಾಟ್ ಟೀಚಿಂಗ್ ಯು ದಟ್ ಫಾರ್ ದ ಟೈಮ್ ಬೀಯಿಂಗ್, ಬಿಕಾಸ್ ಬೇಸ್ ಥಿಯರಮ್ ಅರೌಂಡ್ 1 hour ಆಗುತ್ತೆ ಹೇಳ್ಕೊಡೋದಕ್ಕೆ. ಬೇಡ. ಸಿ ಈ ಸಲ 16 marks ಬರುತ್ತೆ ಅಂತಂದ್ರೆ ಅದ್ರಲ್ಲಿ 13 marks ಹೇಳ್ಕೊಟ್ಟಿದ್ದೀನಿ. 13 ಬೇಡ, 10 ತಗೊಳ್ಳಿ ಸಾಕು. ಅದಕ್ಕಿಂತ ಜಾಸ್ತಿನೇ ಬರುತ್ತೆ, ಬಿಕಾಸ್ 5 marks 2 ಕ್ವೆಶ್ಚನ್ ಬರುತ್ತಲ್ಲ. 5 marks 2 ಕ್ವೆಶ್ಚನ್ ಬರುತ್ತೆ ಅಂತ ಮಾಡ್ಬೋತಾನೆ. ಸೊ ಡು ದಿಸ್, ಅಂಡ್ ದ ನೆಕ್ಸ್ಟ್ ವಿಡಿಯೋ ಐ ಬಿ ಅಪ್ಲೋಡಿಂಗ್ AOD 5 marks ಕ್ವೆಶ್ಚನ್ಸ್ ಅಪ್ಲೋಡ್ ಮಾಡ್ತೀನಿ. 4 ಕ್ವೆಶ್ಚನ್ಸ್ ಇರೋದು, 4ರಲ್ಲಿ 1 ಕೇಳ್ತಾರೆ. 4ರಲ್ಲಿ 1 ಕೇಳ್ತಾರೆ. ಸೊ ಅದರ ಒಂದು 30 minutes ವಿಡಿಯೋ ಇರುತ್ತೆ. 30 minutes ಟೈಮ್ ಸ್ಪೆಂಡ್ ಮಾಡಿ, ಗೆಟ್ 5 marks. ಓಕೆನಾ? ದಟ್ಸ್ ಆಲ್ ಫಾರ್ ನೌ.